ಇದ್ದಾರೆ. ಎಲ್ಲ ಶಿಬಿರಾರ್ಥಿಗಳಿಗೂ ಸಹ ನಾನು ಮತ್ತೊಮ್ಮೆ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಒಂದು ವಿಶೇಷವಾದ ಕಂತು ಸ್ನೇಹಿತರೆ, 52ನೇ ಕಂತು. ಈ 52ರ ಸಂಭ್ರಮಕ್ಕೆ ಖುದ್ದಾಗಿ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪಿ ವಿ ಭಂಡಾರಿ ಅವರೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ಆಸ್ಪತ್ರೆಯ ಆಪ್ತ ಸಮಾಲೋಚಕರ ತಂಡ ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಸಂಯೋಜನೆ ಮಾಡ್ಕೊಂಡು ಬಂದಿರತಕ್ಕಂಥ ಶ್ರೀಮತಿ ಪದ್ಮಾ ರಾಘವೇಂದ್ರ ಅವರು ಸಹ ನಮ್ಮೊಡನೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ಈ ಕಾರ್ಯಕ್ರಮ ರೂಪುರೇಷೆಗಳನ್ನ ಹೇಳ್ತೇನೆ. ನಂತರದಲ್ಲಿ ನಿಮ್ಮಲ್ಲಿ ಕೆಲವೊಂದು ವಿನಂತಿಗಳಿದ್ದಾವೆ. ಅದರಿಂದ ಆ ವಿನಂತಿಗಳನ್ನ ದಯವಿಟ್ಟು ನಿಮ್ಮಲ್ಲಿ ಹೇಳ್ತೇನೆ ಸ್ನೇಹಿತರೆ. ಮೊದಲಿಗೆ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ನಮ್ಮ ಆಸ್ಪತ್ರೆಯ ಆಪ್ತ ಸಮಾಲೋಚಕರಾಗಿರ್ತಕ್ಕಂಥ ಪದ್ಮಾ ರಾಘವೇಂದ್ರ ಅವರು ಮಾತನಾಡುವವರೆಗೂ, ನಂತರ ನಮ್ಮ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಡಾಕ್ಟರ್ ಪಿ ವಿ ಭಂಡಾರಿ ಅವರು ಮಾತಾಡ್ತಾರೆ. ಅದೆರಡು ಅವರು ನಿಮ್ಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾರೆ, ಇವತ್ತಿನ ವಿಚಾರದ ಬಗ್ಗೆ ಮಾತಾಡ್ತಾರೆ. ನಂತರದಲ್ಲಿ ಮುಕ್ತ ಸಂವಾದಕ್ಕೆ ಅವಕಾಶ ಇರುತ್ತೆ. ಮುಕ್ತ ಸಂವಾದದ ಸಮಯದಲ್ಲಿ ನೀವು ಪ್ರಶ್ನೆಗಳನ್ನ ಕೇಳಬಹುದು. ಅಲ್ಲಿವರೆಗೂ ನೀವು ದಯವಿಟ್ಟು ಶಾಂತವಾಗಿ ಈ ಕಾರ್ಯಕ್ರಮವನ್ನು ಆಲಿಸಬೇಕು. ನಂತರದಲ್ಲಿ ನಿಮ್ಗೇನೇ ಪ್ರಶ್ನೆಗಳಿದ್ರು, ಅನುಭವಗಳಿದ್ರು ಹಂಚ್ಕೋಬಹುದು, ಸಮಸ್ಯೆಗಳಿದ್ರೆ ನಿಮ್ಮ ಹತ್ರ ಹಂಚ್ಕೋಬಹುದು. ಇದಕ್ಕೆಲ್ಲ ನಿಮ್ಗೆ ಪರಿಹಾರವನ್ನ ಕೊಡ್ತೀವಿ, ಸಾಧ್ಯವಾದಷ್ಟು ಪರಿಹಾರವನ್ನು ಕೊಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ನಾನು ನಮ್ಮ ಕಾರ್ಯಕ್ರಮವನ್ನ ಸಂಯೋಜಿಸಿಕೊಂಡು ಬಂದಿರತಕ್ಕಂಥ ನಮ್ಮ ಆಸ್ಪತ್ರೆಯ ಹಿರಿಯ ಆಪ್ತ ಸಮಾಲೋಚಕರು ಆಗಿರ್ತಕ್ಕಂಥ ಶ್ರೀಮತಿ ಪದ್ಮಾ ರಾಘವೇಂದ್ರ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ದಯವಿಟ್ಟು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಅವ್ರಲ್ಲಿ ಕೇಳ್ಕೊತಾ ಇದ್ದೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಮೇಡಮ್. ಹಲೋ. ಹಾ ಕೇಳಿ. ಹಲೋ, ಕೇಳ್ತಾ ಇದೆಯಾ ಸಚಿನ್? ಹಾ ಮೇಡಮ್. ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು. ಸೊ ಮೊದಲನೇದಾಗಿ ನಾನು ಸಚಿನ್ ಅವರಿಗೆ ಕೂಡ ಈ ಕಾರ್ಯಕ್ರಮದ ಒಂದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ, ಹೋಸ್ಟ್ ಮಾಡಿದ್ದಾರೆ. ಈ 1 ವರ್ಷದಿಂದ 1 ವಾರ ಕೂಡ ತಪ್ಪದೆ ಅವರು ನಮ್ಮ ಈ ಕಾರ್ಯಕ್ರಮವನ್ನ ನಿರೂಪಿಸಿ ಸಂಪೂರ್ಣ ಒಂದು ಕಾರ್ಯಕ್ರಮ ಮುಗಿಯುವವರೆಗೆ ಅದನ್ನ ನಡೆಸ್ಕೊಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ. ಹಾಗೆ ಇದು ನಮ್ದು 52ನೆಯ ಕಂತಿದು. ಕಳೆದ ವರ್ಷ ಜನವರಿ ತಿಂಗಳಲ್ಲೇ ಈ ಕಾರ್ಯಕ್ರಮವನ್ನ ನಾವು ಆರಂಭಿಸಿದ್ದು. ಸೊ ಉತ್ತಮ ಪ್ರತಿಕ್ರಿಯೆ ಎಲ್ಲರಿಂದ ಲಭಿಸಿದೆ. ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡಿರುವಂತಹ ರೋಗಿಗಳಿರ್ಬೋದು ಅಥವಾ ಶಿಬಿರದಲ್ಲಿ ಪಾಲ್ಗೊಂಡ ರೋಗಿಗಳಿರ್ಬೋದು, ಹೆಚ್ಚಿನವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಮದ್ಯವ್ಯಸನ ವಿಮುಕ್ತಿಯ ಬಗ್ಗೆ ಅನೇಕ ಒಂದು ಮಾಹಿತಿಯನ್ನ ಪಡೆದುಕೊಂಡಿರ್ತಾರೆ. ಖಂಡಿತವಾಗಿ ನಾವು ಅನ್ಕೊಳ್ತೇವೆ ಎಲ್ಲೋ ಅವರು ರಿಕವರಿ ಆಗೋಲ್ಲಿ ಅಥವಾ ಕುಡಿತದಿಂದ ದೂರ ಇರುವಲ್ಲಿ ಇಂತಹ ಕಾರ್ಯಕ್ರಮ ಅವರಿಗೆ ಸಹಾಯವನ್ನ ನೀಡಿದೆ ಅಂತ. ಇವತ್ತು ಕೇಳುವವರು ಕೂಡ ಹಾಗೆ. ಇದೊಂದು ನಿರಂತರವಾಗಿ ನಡೆಯುವಂತ ಕಾರ್ಯಕ್ರಮ. ಸೊ ಪ್ರತಿ ವಾರ ಗುರುವಾರ ನಾವು ಏನ್ ಮಾಡ್ತೇವೆ ಅಂದ್ರೆ ಈ ಫೋನ್-ಇನ್ ಕಾರ್ಯಕ್ರಮವನ್ನ, ಉಚಿತ ಫೋನ್-ಇನ್ ಕಾರ್ಯಕ್ರಮವನ್ನ ನಡೆಸ್ತೇವೆ. ಇಲ್ಲಿ ಮದ್ಯ ಮಾದಕ ವ್ಯಸನದ ಕುರಿತಾಗಿ, ಕುಡಿತ ಅಥವಾ ತಂಬಾಕಿನ ವ್ಯಸನ ಹೇಗೆ ಆಗ್ತದೆ, ಅದರಿಂದ ಏನೆಲ್ಲ ಸಮಸ್ಯೆಗಳಾಗ್ತದೆ, ದೈಹಿಕ ಸಮಸ್ಯೆಗಳೇನು, ಮಾನಸಿಕ ಸಮಸ್ಯೆಗಳೇನಾಗ್ತದೆ, ಇದ್ರ ಬಗ್ಗೆ ಇರುವಂತಹ ತಪ್ಪು ನಂಬಿಕೆಗಳೇನು, ಸತ್ಯಾಂಶಗಳೇನು, ಹಾಗೆ ಚಿಕಿತ್ಸೆ ಪಡೆದುಕೊಂಡು ಯಾವ ರೀತಿಯಲ್ಲಿ ರೋಗಿಗಳು ಗುಣಮುಖ ಹೊಂದ್ಬೋದು, ಈ ಅಮಲು ಸೇವನೆಯಿಂದ ದೂರ ಇರ್ಬೋದು, ಈ ವಿಷಯಗಳ ಬಗ್ಗೆ ಕೂಡ ಇದರಲ್ಲಿ ಮಾತಾಡ್ತೇವೆ. ಸೊ ಅದರಿಂದಾಗಿ ಆದಷ್ಟು ಜನರು ಇವತ್ತು ಜಾಯಿನ್ ಆಗುವವರು ಅಥವಾ ಕಳೆದ ಹಲವಾರು ಸಂಚಿಕೆಗಳಿಂದ ಭಾಗವಹಿಸಿರೋರು ಇನ್ನು ಮುಂದೆ ಕೂಡ ಸಹಕಾರವನ್ನ ನೀಡಿ ಇದರಲ್ಲಿ ಭಾಗವಹಿಸುವಂತದ್ದು ಮಾಡಬೇಕಾಗಿ ತಮ್ಮಲ್ಲೆಲ್ಲರಲ್ಲಿ ವಿನಂತಿ. ಇವತ್ತು ನಮ್ಮ ಭಂಡಾರಿ ಸರ್ ಅವರು ಮಾತಾಡ್ಲಿಕ್ಕಿದ್ದಾರೆ. ಈ ಕುಡಿತದ ಬಗ್ಗೆ ಇರುವಂತಹ ಏನು ಅದರ ಬಗ್ಗೆ ಇರುವಂತಹ ಕೆಲವೊಂದು ಅಪನಂಬಿಕೆಗಳ ಬಗ್ಗೆ ಮಾತಾಡಿ ಸತ್ಯಾಂಶಗಳೇನು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಸೊ ಇಲ್ಲಿ ಅನೇಕರು ಇದ್ದೀರಾ. ಈಗ ಮೊನ್ನೆ ಇಲ್ಲಿ ನಮ್ಮ ಶಿಬಿರದಲ್ಲಿ ಪಾಲ್ಗೊಂಡು ಮದ್ಯವ್ಯಸನವನ್ನ ಬಿಟ್ಟು ಈಗ ಮನೆಯಲ್ಲಿ ರಿಕವರಿ ಆಗ್ತಾ ಇದ್ದೀರಾ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿರ್ತೀರಾ ಅಂತ ನಾನು ಅನ್ಕೊಳ್ತೇನೆ. ಸೊ ಖಂಡಿತವಾಗಿಯೂ ನೀವು ಚಿಕಿತ್ಸೆಯನ್ನ ಮುಂದುವರಿಸಬೇಕು. ಹಾಗೆಯೇ ಮಾತ್ರೆಗಳನ್ನ ಸರಿಯಾಗಿ ತಕೊಂಡು ಫಾಲೋಅಪ್ಸ್ಗೆ ಕರೆಕ್ಟ್ ಆಗಿ ಬಂದ್ರೆ ನೀವು ಖಂಡಿತ ಈ ಸಮಸ್ಯೆಯಿಂದ ಅಥವಾ ಕುಡಿತ ವಿಮುಕ್ತಿ ಜೀವನವನ್ನ ನಡೆಸುವಲ್ಲಿ ಖಂಡಿತ ಸಾಧ್ಯತೆ ಇದೆ.
ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂತದ್ದು ಕುಡಿತ ವಿಮುಕ್ತಿಯಲ್ಲಿ, ಮದ್ಯ ವಿಮುಕ್ತಿಯಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಸ್ವಪ್ರೇರಣೆ, ಸೆಲ್ಫ್ ಮೋಟಿವೇಶನ್ ಅಂತ ಹೇಳ್ತೇವೆ, ಸ್ವನಿರ್ಧಾರ. ಸೊ ನಾನು ಮನೆಯವರಿಗಾಗಿ ಬಿಡ್ತೇನೆ ಅಥವಾ ಡಾಕ್ಟರ್ ಹೇಳಿದ್ರು ನನ್ನ ಲಿವರಿಗೆ ಸಮಸ್ಯೆ ಆಗಿದೆ ಅಥವಾ ನನ್ನ ಆರೋಗ್ಯಕ್ಕೆ ಸಮಸ್ಯೆ ಆಗಿದೆ, ಅದು ಸರಿ. ಆದ್ರೆ ಅದಕ್ಕಿಂತ ಮುಂಚೆ ನೀವು ನಿಮ್ಗಾಗಿ ಅದನ್ನ ಬಿಡಬೇಕು. ನಿಮ್ಗಾಗಿ ಬಿಟ್ಟಾಗ ಮಾತ್ರ ಏನಾಗುತ್ತೆ, ನನಗೆ ಈ ಕುಡಿತದಿಂದ ಸಮಸ್ಯೆ ಆಗಿದೆ, ನಾನು ಅದನ್ನ ಬಿಡಬೇಕು ಅನ್ನುವಂತ ಮನಸ್ಸು ನಿಮ್ಮಲ್ಲಿ ಬಂದ್ರೆ ಖಂಡಿತ ಇದರಿಂದ ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಪ್ರೈಮರಿ ಅಥವಾ ಪ್ರತಿ ಒಬ್ಬರಿಗೂ ಮುಖ್ಯವಾಗಿ ಈ ಸ್ವಪ್ರೇರಣೆ ಅನ್ನುವಂಥದ್ದು ಅಥವಾ ಸೆಲ್ಫ್ ಮೋಟಿವೇಶನ್ ಅನ್ನುವಂಥದ್ದು ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಸ್ವಪ್ರೇರಣೆ ಅನ್ನುವಂಥದ್ದು ಆಸ್ಪತ್ರೆಯಲ್ಲಿ ಇರುವಷ್ಟು ದಿವಸ ಇರ್ತದೆ ಖಂಡಿತ. ಯಾಕಂದ್ರೆ ಅಂಥದ್ದೇ ವಾತಾವರಣ ಇರ್ತದೆ. ದಿನ ಡಾಕ್ಟರ್ಸ್ ಬರ್ತಾರೆ, ರೌಂಡ್ಸ್ ಮಾಡ್ತಾರೆ, ಮಾತ್ರೆಗಳನ್ನ ಕೊಡ್ತಾರೆ, ಕೌನ್ಸಿಲಿಂಗ್ ನಡೀತಾ ಇರ್ತದೆ. ಮನೆಯವರು ಕೂಡ ಚಿಕಿತ್ಸೆಯಲ್ಲಿರುವ ಕಾರಣ ಉತ್ತಮ ರೀತಿಯಲ್ಲಿ ನಿಮ್ಗೆ ಸಹಕಾರವನ್ನ ನೀಡ್ತಾ ಇರ್ತಾರೆ. ಆದ್ರೆ ಆ ಚಿಕಿತ್ಸೆ ಪಡೆದು ಹೋದ ನಂತರದ ಒಂದು ಟೈಮ್ ಉಂಟಲ್ಲ, ಆ ಸಮಯ ಉಂಟಲ್ಲ, ನಿಜವಾಗಿ ನಿಮ್ಗೆ ಏನ್ ಹೇಳ್ಬೋದು, ಚಾಲೆಂಜ್ ಅಂತ ಹೇಳುವಂತದ್ದು ಆಗಿರ್ತದೆ. ಕುಡಿತ ವಿಮುಕ್ತಿ ಆಗುವಂಥದ್ದು ಅಥವಾ ಕುಡಿತದಿಂದ ದೂರ ಇರುವಂತದ್ದು ಅಷ್ಟು ಸುಲಭದ ಮಾತಲ್ಲ, ಅದು ದಾರಿ ಅಲ್ಲ. ಖಂಡಿತ ನೀವು ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೋಬೇಕಾಗತ್ತೆ, ನಿಮ್ಮ ಯೋಚನೆಗಳಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ, ನಿಮ್ಮ ವರ್ತನೆಗಳಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ನಿಮ್ಗೆ ಸ್ವಪ್ರೇರಣೆ ಅನ್ನುವಂಥದ್ದು ಮುಖ್ಯವಾಗಿ ಬೇಕು. ಸ್ವಪ್ರೇರಣೆಯನ್ನ ನೀವು ಹೇಗೆ ಮಾಡ್ಕೊಳ್ಬಹುದು ಅಂದ್ರೆ, ಎವ್ರಿ ಡೇ ನೀವು ಬೆಳಿಗ್ಗೆ ಏಳುವಾಗ ಮತ್ತೆ ರಾತ್ರಿ ಮಲಗುವಾಗ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಂದಾನೆ ಬೆಳಿಗ್ಗೆ ಏಳುವಾಗ ನಾನು ಖಂಡಿತ ಈ ಕುಡಿತದ ಸಮಸ್ಯೆಗೆ ಹೋಗುವುದಿಲ್ಲ, ಎಷ್ಟೇ ಕಷ್ಟ ಆಗ್ಲಿ ಇವತ್ತಿನ ದಿನವನ್ನ ನಾನು ಕುಡಿಯದೆ ಕಳಿತೇನೆ ಅಂತ ಹೇಳ್ಬೇಕು. ಅದೇ ರೀತಿ ರಾತ್ರಿ ಮಲಗುವಾಗ ನಿಮ್ಗೊಂದು ಶಹಬಾಸ್ ಹೇಳಿ, ಖಂಡಿತ ನಾನು ಕುಡಿತ ಬಿಟ್ಟಿದ್ದೇನೆ, ಇವತ್ತು ನಾನು ಕುಡಿತ ಮಾಡ್ಲಿಲ್ಲ, ನನ್ನ ದಿನ ಒಳ್ಳೆ ರೀತಿಯಲ್ಲಿ ಆಯ್ತು, ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ, ನನ್ನ ಮನೆಯವರಿಗೂ ಕೂಡ ಖುಷಿ ಇದೆ ಅನ್ನುವಂತ ಮಾತನ್ನ ನೀವು ನೆನಪಿಸ್ಕೊಂಡು ಮಲಗಿದಾಗ ಏನಾಗುತ್ತೆ, ಎವ್ರಿ ಡೇ ನೀವು ಇದನ್ನ ಮಾಡ್ಕೊಂಡಾಗ ನಿಮ್ಮ ಸ್ವಪ್ರೇರಣೆ ಇಂದ ಏನ್ ಮಾಡ್ಬೋದು, ನೀವು ಕುಡಿತ ವಿಮುಕ್ತಿಯನ್ನ ಮಾಡ್ಲಿಕ್ಕೆ ಸಾಧ್ಯ. ಅದು ಬಿಟ್ಟು ಅಯ್ಯೋ ಏನಪ್ಪ ಕರ್ಮ ಇದು ಹೀಗಾಯ್ತಲ್ಲ, ನಾನು ಆ ಜೀವನ ಎಷ್ಟು ಚಂದ ಇತ್ತು, ಮೊದ್ಲು ಕುಡಿತಾ ಇದ್ದೆ, ಗಮ್ಮತ್ ಮಾಡ್ತಾ ಇದ್ದೆ, ಆ ಖುಷಿಯೇ ಬೇರೆ ಅನ್ನುವಂತ ಮನಸ್ಥಿತಿಯಲ್ಲೇ ಹೇಳುದು, ಅಥವಾ ಬೋರ್ ಆಯ್ತು, ಇವತ್ತು ದಿನ ಕಳೆದಿದ್ದು ಸರಿ ಆಗ್ಲಿಲ್ಲ ಅನ್ನುವಂತ ಮನಸ್ಥಿತಿಯಿಂದನೇ ಆ ದಿನವನ್ನ ಕಳೆಯುವಂತದ್ದು ಮಾಡಿದ್ರೆ ಎಲ್ಲೋ ಅದು ನಿಮ್ಗೆ ಕುಡಿತಕ್ಕೆ ಪುನಃ ಪ್ರೇರಣೆಯನ್ನ ಕೊಡ್ಬೋದು. ಕ್ರಮೇಣ ಈ ಆಲೋಚನೆಗಳೇ ಜಾಸ್ತಿ ಆಗಿ ಮುಂದಿನ ದಿನಗಳಲ್ಲಿ ನೀವು ಕುಡಿತಕ್ಕೆ ಮರುಕಳಿಸುವಂತಹ ಸಾಧ್ಯತೆ ಇರ್ತದೆ. ಅದರಿಂದಾಗಿ ನಿಮ್ಮ ಸ್ವಪ್ರೇರಣೆಯನ್ನ ನೀವು ಪ್ರತಿದಿನ ಅದನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕನ್ನುವಂಥದ್ದು ಮುಖ್ಯ ಆಗ್ತದೆ ಇಲ್ಲಿ. ಸೊ ಅದ್ರ ಒಟ್ಟಿಗೆ ಈಗ ಖಂಡಿತ ಯಾರಿಗೂ ಕೂಡ ಕುಡಿತದ ಆಸೆ ಆದಾಗ ಅಥವಾ ಕುಡಿತದ ಮನಸ್ಸು ಬಂದಾಗ ಯಾವುದು ಕೂಡ ವಿಷಯಗಳು ಮನಸ್ಸಿಗೆ ಬೇಡ, ನಾವು ಹೋಗಿ ಕುಡಿದು ಬಿಡೋ, ಮತ್ತೆ ನೋಡೋ, ಮತ್ತೆ ಇದು ಅಂತ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಏನಾಗುತ್ತೆ, ಕೆಲವೊಮ್ಮೆ ನಮ್ಗೆ ಹಿಡಿತ ಸಿಗುವುದಿಲ್ಲ. ಸೊ ಆ ನಿಟ್ಟಿನಲ್ಲಿ ನೀವ್ ಏನ್ ಮಾಡ್ಬೋದು ಅಂದ್ರೆ, ನಿಮ್ಗೆ ಏನೆಲ್ಲ ಸಮಸ್ಯೆ ಆಗಿದೆ ಕುಡಿತದಿಂದ ನಿಮ್ಮ ಪರ್ಸನಲಿ, ಈಗ ಕೆಲವರಿಗೆ ಇವೆಲ್ಲ ಸಮಸ್ಯೆ ಆಗಿರ್ಬೋದು, ಕೆಲವರಿಗೆ ಉದ್ಯೋಗದಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಕೆಲವರಿಗೆ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಆಗಿರ್ಬೋದು, ಕೆಲವರಿಗೆ ಸಂಬಂಧದಲ್ಲಿ ಅಂದ್ರೆ ಗಂಡ ಹೆಂಡತಿ ದೂರ ಆಗಿರೋದು, ಮಕ್ಕಳಲ್ಲಿ ಸಮಸ್ಯೆಗಳು ಕಂಡಿರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳಾಗಿರ್ತದಲ್ಲ, ಅದನ್ನೆಲ್ಲ ನೀವು ಪಟ್ಟಿ ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಪಟ್ಟಿ ಮಾಡಬೇಕು ಮತ್ತೆ ಅದನ್ನ ನಿಮ್ಮ ಜೊತೆ ಇಟ್ಕೋಬೇಕು, ನಿಮ್ಮ ಪರ್ಸ್ನಲ್ಲಿ ಏನಾದ್ರೂ ಇಟ್ಕೊಂಡು ಯಾವಾಗೆಲ್ಲ ನಿಮ್ಮ ಮನಸ್ಸು ಚಂಚಲ ಆಗ್ತದೆ, ಮನಸ್ಸು ಕುಡಿತ ಮಾಡ್ಬೇಕು ಅನ್ನುವಂಥದ್ದನ್ನ ಬಯಸ್ತದೆ, ಆವಾಗ ಅದನ್ನ ತೆಗೆದು ಓದಿದಾಗ ಏನಾಗುತ್ತೆ, ನಿಮ್ಗೆ ಪುನಃ ರಿಯಲೈಸೇಷನ್ ಆಗ್ತದೆ, ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ, ಇದನ್ನ ನಾನು ಸರಿಪಡಿಸ್ಕೊಳ್ತಾ ಇರುವಾಗ ನಾನು ಈಗ ಮರುಕಳಿಸಬಾರ್ದನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬಂದು ನೀವು ಅದರಿಂದ ದೂರ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಈ ಕುಡಿತ ನೀವು ದೂರ ಇರಬೇಕು ಅಂದ್ರೆ ನೀವು ಟ್ರೀಟ್ಮೆಂಟ್ ಅನ್ನ ಕೂಡ ಮುಖ್ಯವಾಗಿ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಸೊ ನಾನು 1 ತಿಂಗಳು ಮಾಡಿದೆ, ಈಗ ನಾನು ಆರಾಮಿದ್ದೇನೆ, ಇನ್ನು ಮುಟ್ಟುದೇ ಇಲ್ಲ ಅಂತ ಹೇಳಿ ನೀವು ಓವರ್ ಕಾನ್ಫಿಡೆನ್ಸ್ ಮಾಡ್ಕೊಂಡು ಮಧ್ಯದಲ್ಲೇ ನಿಮ್ಮ ಚಿಕಿತ್ಸೆಯನ್ನ ಮರುಕಳಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಸೊ ಅದರಿಂದಾಗಿ ಎಷ್ಟು ಟೈಮ್ ಮಾಡಬೇಕು ಅಂದ್ರೆ, ಖಂಡಿತ 1.5 ವರ್ಷದಿಂದ 2 ವರ್ಷದ ತನಕ ಈ ಚಿಕಿತ್ಸೆಯನ್ನ ನೀವು ಮುಂದುವರಿಸಬೇಕಾಗ್ತದೆ.
ಮತ್ತೆ ಡಾಕ್ಟ್ರೇ ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಹೋಗ್ಬೋದಾ ಅಥವಾ ಸ್ವಲ್ಪ ಟೈಮ್ ಕಂಟಿನ್ಯೂ ಮಾಡ್ಬೇಕಾ ಅಂತ. ಸೊ ಅದರಿಂದಾಗಿ ಈ ಮಾತ್ರೆ ಚಿಕಿತ್ಸೆ ಕೂಡ, ಯಾಕಂದ್ರೆ ಕೆಲವರಿಗೆ ಅತಿಯಾದ ಆಸೆ ಇರ್ತದೆ ಕುಡಿತದ ಬಗ್ಗೆ ಸಂಜೆ ಹೊತ್ತಲ್ಲೆಲ್ಲ. ಸೊ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಕೆಲವರಿಗೆ ಮಾತ್ರೆಗಳನ್ನ ಕೊಡ್ತೇವೆ, ಕೆಲವರಿಗೆ ನಿದ್ರೆ ಸಮಸ್ಯೆ ಇರ್ತದೆ ಅಥವಾ ಆತಂಕ ಸಮಸ್ಯೆ ಇರ್ತದೆ. ಸೊ ಈ ರೀತಿ ಬೇರೆ ಬೇರೆ ಸಮಸ್ಯೆ ಇದ್ದಾಗ ಅದನ್ನ ನೋಡಿ ಮೆಡಿಸಿನ್ ಅನ್ನ ಕೊಟ್ಟಿರ್ತೇವೆ. ಒಂದು ವೇಳೆ ನೀವು ಆ ಸಮಸ್ಯೆ ಇರುವಾಗಲೇ ಮಧ್ಯದಲ್ಲಿ ಮೆಡಿಸಿನ್ ಬಿಟ್ರೆ ಅಂತ ಆದ್ರೆ ಸಮಸ್ಯೆ ಮುಂದುವರೆದು ನೀವೇನ್ ಮಾಡ್ತೀರಾ, ಕುಡಿತಕ್ಕೆ ಪುನಃ ಮರುಕಳಿಸುವಂತ ಸಾಧ್ಯತೆ ಇರ್ತದೆ. ಅದರಿಂದಾಗಿ ಮಾತ್ರೆ ಚಿಕಿತ್ಸೆಯನ್ನ ಕೂಡ ನೀವು ಖಂಡಿತ ಫಾಲೋ ಮಾಡುವಂತದ್ದು ಒಳ್ಳೇದು ಅಂತ ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ಕ್ರೇವಿಂಗ್, ಕುಡಿತದ ಆಸೆ ಅನ್ನುವಂಥದ್ದು ನಿಮಗೆ ಕುಡಿತಕ್ಕೆ ಪ್ರೇರಣೆಯನ್ನ ಮಾಡ್ತಾ ಇರ್ತದೆ. ಹೆಚ್ಚಾಗಿ ಈ ಕೆಲಸ ಬಿಡುವ ಟೈಮ್ ಇರ್ಬೋದು ಅಥವಾ ಕೆಲವರಿಗೆ ತುಂಬಾ ಹಸಿವೆ ಆದ ಟೈಮಲ್ಲಿ ಇರ್ಬೋದು, ಏನು ಈ ಕುಡಿತದ ತವಕ ಆಗುವಂಥದ್ದನ್ನ ನೋಡ್ತೇವೆ. ಈ ತವಕವನ್ನ ಮುಂದಕ್ಕೆ ಹಾಕುವಂಥದ್ದು ಅಥವಾ ಆ ತವಕ ಆದಾಗ ಆ ಟೈಮ್ ಅನ್ನು ಮ್ಯಾನೇಜ್ ಮಾಡುವಂಥದ್ದು ತುಂಬಾ ಮುಖ್ಯ. ಸೊ ಅದಕ್ಕೆ ನೀವು ಒಂದು 5D ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡುದು, 5 ಡಿಗಳನ್ನ ಫಾಲೋ ಮಾಡಿದ್ರೆ ಉತ್ತಮ. ಏನು ಅಂತ ನಾನು ಹೇಳ್ತೇನೆ. ಒಂದನೇ ಏನಂದ್ರೆ ಡ್ರಿಂಕ್ ಲಾಟ್ ಆಫ್ ವಾಟರ್ ಅಂಡ್ ಫ್ಲೂಯಿಡ್ ಅಂತ ಹೇಳ್ತೇನೆ. ಅಂದ್ರೆ ನೀವು ಈ ಕುಡಿತದ ಆಸೆ ಆಗುವ ಸಂದರ್ಭದಲ್ಲಿ ನೀರು ಅಥವಾ ದ್ರವಾಹಾರವನ್ನ ತಕೊಂಡು ಹೊಟ್ಟೆ ಫುಲ್ ಮಾಡ್ಕೊಳ್ಳಿ. ಹೊಟ್ಟೆ ಫುಲ್ ಆದಾಗ ನಿಮ್ಗೆ ಕುಡಿತದ ಆಸೆ ಕಡಿಮೆ ಆಗ್ತದೆ. ಸೊ ಈ ನೀರಿನ ಅಂಶವನ್ನ ಜಾಸ್ತಿ ಕುಡಿದು ಹೊಟ್ಟೆ ತುಂಬಿಸ್ಕೊಳ್ಳುವಂಥದ್ದು ಮಾಡಬೇಕು. ಎರಡನೇದು ಏನಂದ್ರೆ ಡಿಸ್ಟ್ರಾಕ್ಟ್ ಮಾಡುವಂಥದ್ದು ಅಥವಾ ನಿಮ್ಮ ಯೋಚನೆಯನ್ನ ಅಥವಾ ನಿಮ್ಮ ಗಮನವನ್ನ ಬೇರೆ ಕಡೆ ಹರಿಸುವಂಥದ್ದು. ಈಗ ಕುಡಿತದ ಬಗ್ಗೆ ಆಸೆ ಆಗ್ತಾ ಇದೆ ಅನ್ನುವಾಗ ಅದೇ ವಿಷಯವನ್ನ ಥಿಂಕ್ ಮಾಡ್ತಾ ಕುತ್ಕೊಂಡ್ರೆ ಏನಾಗುತ್ತೆ, ಅದು ಇನ್ನೂ ನಿಮ್ಗೆ ಜಾಸ್ತಿಯಾಗಿ ಕುಡಿತ ಮಾಡುವ ಸಾಧ್ಯತೆ ಇರ್ತದೆ. ನೀವು ಆ ಟೈಮಲ್ಲಿ ಬೇರೆ ಏನಾದ್ರು ಕೆಲಸವನ್ನ ಮಾಡೋದು, ಯಾವ್ದಾದ್ರು ಒಂದು ಟಿವಿಯಲ್ಲಿ ಒಂದು ಮೂವಿಯನ್ನ ನೋಡುವಂಥದ್ದು ಅಥವಾ ಒಂದು ದೇವಸ್ಥಾನದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ಒಂದು ಮನಸ್ಸನ್ನ ಸಮಾಧಾನ, ಯಾವ್ದು ಇರ್ಬೋದು, ನಿಮ್ಗೆ ಮನಸ್ಸಿಗೆ ಒಂದು ಸಮಾಧಾನ ಕೊಡುವಂತ ವಿಷಯವನ್ನ ಮಾಡುವಂಥದ್ದನ್ನ ಮಾಡಿದ್ರೆ, ಡಿಸ್ಟ್ರಾಕ್ಟ್ ಮಾಡಿದ್ರೆ, ಮನಸ್ಸನ್ನ ಬೇರೆ ಕಡೆ ಹರಿಸಿದ್ರೆ ಕುಡಿತದ ಕ್ರೇವಿಂಗ್ ಅನ್ನ ಕಡಿಮೆ ಮಾಡ್ಕೋಬಹುದು. ಅದೇ ರೀತಿ 3ನೇ ಡಿ ಏನಂತ ಹೇಳಿದ್ರೆ ಡಿಲೇ ದ ಕ್ರೇವಿಂಗ್, ಆಸೆಯನ್ನ ಮುಂದಕ್ಕೆ ಹಾಕುವಂಥದ್ದು. ಪ್ರತಿ ದಿವಸ ಆಸೆಯನ್ನ ಇವತ್ತು ನಾನು ಯಾವುದೇ ಕಾರಣಕ್ಕೆ ಕುಡಿಯುವುದಿಲ್ಲ, ನಾಳೆ ನೋಡುವ, ಪ್ರತಿದಿನ ಕೂಡ ನಾಳೆ ಆಗ್ಬೇಕು. ಆ ಮೊದಲನೆಯ ಪೆಗ್ ತಕೊಂಡ್ರೆ ಮಾತ್ರ ಏನಾಗುತ್ತೆ, ಅದು ಮುಂದುವರಿದುಕೊಂಡು ಹೋಗುವಂತಹ ಚಾನ್ಸಸ್ ಇರ್ತದೆ. ಅದನ್ನೇ ನಾವು ಮಾಡಿದಾಗ, ಅದನ್ನೇ ಮುಂದಕ್ಕೆ ಹಾಕ್ತಾ ಹೋದಾಗ ಏನಾಗುತ್ತೆ, ನಾವು ಕುಡಿತದಿಂದ ದೂರ ಇರ್ಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಇನ್ನು 4ನೇ ಡಿ ಏನು ಅಂದ್ರೆ ಡಿಸ್ಕಷನ್ ಅಂತ ಹೇಳ್ತೇವೆ. ಅಂದ್ರೆ ನಿಮ್ಗೆ ಕುಡಿತದ ತವಕ ಆಗುವಾಗ ನೀವು ಅದನ್ನ ಯಾರ ಹತ್ರ ಆದ್ರೂ ಅದನ್ನ ಡಿಸ್ಕಸ್ ಮಾಡುವಂಥದ್ದು. ಯಾರ ಹತ್ರ ಅಂತ ಹೇಳಿದ್ರೆ ನಿಮ್ಮ ಈ ಕುಡಿತದ ಸಮಸ್ಯೆಗೆ ಸಪೋರ್ಟ್ ಮಾಡದವರು, ಅಂದ್ರೆ ನಿಮ್ಮ ಮನೆಯವರು ಇರ್ಬೋದು ಅಥವಾ ನಿಮ್ಮ ಕೌನ್ಸಿಲರ್ ಇರ್ಬೋದು ಅಥವಾ ನಿಮ್ಮ ಡಾಕ್ಟರ್ ಇರ್ಬೋದು, ಅವ್ರ ಹತ್ರ ಅದನ್ನ ಡಿಸ್ಕಸ್ ಮಾಡಬೇಕೇ ಹೊರತು ಕುಡಿಯುವ ಫ್ರೆಂಡ್ಸ್ ಮೊದಲು ಜೊತೆಗೆ ಹೋಗಿ ಕುಡ್ದವರೊಟ್ಟಿಗೆ ಮಾಡಿದ್ರೆ ಅದಿಲ್ಲ, ಎಂತ ಆಗುದಿಲ್ಲ, ಬಾ ಹೋಗು ಅಂತ ಹೇಳ್ತಾರೆ. ಅದೇ ನಿಮ್ಗೆ ಸಪೋರ್ಟ್ ಮಾಡುವವರು, ಕುಡಿತ ಬಿಡ್ಬೇಕು, ನೀನು ಒಳ್ಳೇದಾಗ್ಬೇಕು, ನೋಡು ಇಷ್ಟು ದಿನ ಬಿಟ್ಟಿದೀಯ, ನೀನು 1 ತಿಂಗಳಾಯ್ತು, ನಿನ್ನ ಆರೋಗ್ಯ ಸುಧಾರಿಸಿದೆ, ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿದೆ, ಆ ರೀತಿಯ ಮಾತುಗಳನ್ನ ಕೇಳಿದಾಗ ಏನಾಗುತ್ತೆ, ನಿಮ್ಗೆ ಇನ್ನೂ ಒಂದು ಪ್ರೇರಣೆ ಆಗ್ತದೆ ಅದರಿಂದ ದೂರ ಇರ್ಬೇಕು ಅನ್ನುವಂಥದ್ದು. ಸೊ ಈ ರೀತಿ ನಿಮ್ಮ ಕೌನ್ಸಿಲರ್ ಇರ್ಬೋದು ಅಥವಾ ಆಸ್ಪತ್ರೆಗೆ ಬಂದು ಡಾಕ್ಟರ್ ಹತ್ರ ಇರ್ಬೋದು, ಮನೆಯಲ್ಲಿ ನಿಮ್ಮ ಹೆಂಡತಿ ಅಥವಾ ಯಾರಾದ್ರೂ ನಿಮ್ಮ ವೆಲ್ ವಿಷರ್ಸ್ ಇರ್ಬೋದು, ಅವ್ರ ಹತ್ರ ಆ ಮಾತುಗಳನ್ನ ಒಂದು ಹಂಚಿಕೊಂಡಾಗ, ಅದಕ್ಕೆ ಪರಿಹಾರ ಪಡ್ಕೊಂಡಾಗ ಕೂಡ ನಿಮ್ಗೆ ಆ ಕ್ರೇವಿಂಗ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ 5ನೇ ಡಿ ಡೀಪ್ ಬ್ರೀದಿಂಗ್ ಅಂತ ಹೇಳ್ತೇವೆ ಅಥವಾ ದೀರ್ಘ ಉಸಿರಾಟವನ್ನ ಮಾಡುವಂಥದ್ದು. ನೀವು ದೀರ್ಘ ಉಸಿರಾಟವನ್ನ ಮಾಡಿದಾಗ ಏನಾಗ್ತದೆ, ಮನಸ್ಸು ಶಾಂತತೆಯತ್ತ ಹೋಗ್ತದೆ ಅಥವಾ ನಿಮ್ಮ ಈ ಆಸೆಯನ್ನ ನಿಗ್ರಹಿಸಲಿಕ್ಕೆ ಅದು ಸಹಾಯವನ್ನ ಮಾಡುತ್ತದೆ. 5 ಕೌಂಟ್ ಬ್ರೀದಿಂಗ್ ಅಂತ ಹೇಳ್ತೇವೆ. 5 1 2 3 4 5 ಹೇಳ್ತಾ ಉಸಿರನ್ನ ತಕೊಳ್ಳುವಂಥದ್ದು. ಅದೇ ರೀತಿ 5 ಕೌಂಟ್ಸ್ 1 2 3 4 5 ಹೇಳ್ತಾ ಉಸಿರನ್ನ ಹಿಡಿದಿಟ್ಕೊಳ್ಳುವಂಥದ್ದು. ಅದೇ ಬಿಡುವಾಗ ಕೂಡ ಉಸಿರನ್ನ 1 2 3 4 5 ಹೇಳಿ ಬಿಡುವಂಥದ್ದು ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಏನು ಮನಸ್ಸು ಶಾಂತತೆ ಅಥವಾ ರಿಲ್ಯಾಕ್ಸ್ ಆಗ್ತದೆ ಮತ್ತೆ ನಿಮ್ಗೆ ಆ ಕ್ರೇವಿಂಗ್ ಅನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಈ ಕ್ರೇವಿಂಗ್ ಅನ್ನ ಅಥವಾ ಆಸೆಯನ್ನ, ತವಕವನ್ನ ನೀವು ಹೇಗೆ ಮ್ಯಾನೇಜ್ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳಿದೆ. ಸಚಿನ್ ಸರ್ ಜಾಯಿನ್ ಆದ್ರಾ? ಹಾ ಮೇಡಮ್. ಓಕೆ, ಹಾಗಾದ್ರೆ ಸರ್ ಮಾತಾಡ್ಲಿ. ಓಕೆ ಓಕೆ ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತವರೆಗೆ ನಮಗೆ ನಮ್ಮ ಆಸ್ಪತ್ರೆಯ
ಆಪ್ತಸಮಾಲೋಚಕರಾಗಿರ್ತಕ್ಕಂಥ ಶ್ರೀಮತಿ ಪದ್ಮಾ ರಾಘವೇಂದ್ರ ಅವರು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ನಮಗೆ ಕ್ರೇವಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಸ್ನೇಹಿತರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಪಿ ವಿ ಭಂಡಾರಿ ಅವರು, ಮನೋವೈದ್ಯರು ಮತ್ತು ನಿರ್ದೇಶಕರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ, ಇವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ದಿವಸ ಮದ್ಯವ್ಯಸನದ ಬಗ್ಗೆ ಇರುವ ಅಪನಂಬಿಕೆಗಳು ಮತ್ತು ನಿಜಾಂಶಗಳು ಎಂಬ ವಿಚಾರವಾಗಿ ನಮ್ಮೆಲ್ಲರಿಗೂ ತಿಳಿಸಿಕೊಡಲಿದ್ದಾರೆ ಸ್ನೇಹಿತರೆ. ಆದ್ರಿಂದ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಸರ್. ಹಲೋ ಸರ್, ಕೇಳಿಸ್ತಿದೆ. ಥ್ಯಾಂಕ್ ಯು. ಮೊಟ್ಟ ಮೊದಲನೇದಾಗಿ ನಾನು ಈ ಕಾರ್ಯಕ್ರಮ 52 ವಾರಗಳಿಂದ ಸತತವಾಗಿ ನಡೀಲಿಕ್ಕೆ ಕಾರಣ ಆಗಿರುವಂತಹ ನಮ್ಮ ಹಾಸ್ಪಿಟಲ್ನ ಎಲ್ಲ ಸಿಬ್ಬಂದಿಗಳು ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರು, ಹಾಗೆಯೇ ಇದನ್ನು ಅಚ್ಚುಕಟ್ಟಾಗಿ ನಡೆಸಿದಂತಹ ನಮ್ಮ ಸಚಿನ್ ಅವರು, ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದು ಈ ಐಡಿಯಾ ಏನಿದೆ ಇದನ್ನು ನಾವು ಲಾಂಚ್ ಮಾಡಿದಾಗ ನಮಗೆ ಎಷ್ಟು ದಿನ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಕೊನೆಗೆ 50 ಮಾಡಿ ನಿಲ್ಲಿಸುವ ಅಂದ್ಕೊಂಡ್ವಿ. ಆವಾಗ ನೆನಪು ಬಂತು 52, 1 ವರ್ಷ ಆಯಿತು. ಸೊ ಇದನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ನಮ್ಮ ಸಚಿನ್ ಅವರು, ಹಾಗೆ ನಮ್ಮ 2 ಕೌನ್ಸಿಲರ್ಸ್, ನಮ್ಮ ಸೀನಿಯರ್ ಕೌನ್ಸಿಲರ್ ಆಗಿರುವಂಥ ಶ್ರೀಮತಿ ಪದ್ಮಾ ರಾಘವೇಂದ್ರ ಅವರು, ಹಾಗೆ ನಮ್ಮ ದೀಪಶ್ರೀ ಅವರು, ಹಾಗೆ ಶ್ವೇತಾ ಅವರು ಇದರ ರೆಕಾರ್ಡಿಂಗನ್ನು ರೆಗ್ಯುಲರ್ ಆಗಿ ಮಾಡ್ತಾ ಇರುವುದು, ಮತ್ತು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ನನ್ನ ಮಿತ್ರ ಮನೋವೈದ್ಯರಾದ ವಿರೂಪಾಕ್ಷ ಅವರು, ಮಾನಸ್ ಅವರು, ದೀಪಕ್ ಅವರು, ಹಾಗೆ ನಮ್ಮ ಆಡಳಿತಾಧಿಕಾರಿ ಶ್ರೀಮತಿ ಸೌಜನ್ಯ ಅವರು, ಹೀಗೆ ಎಲ್ಲರೂ ಇದರ ಬಗ್ಗೆ ಬಹಳಷ್ಟು ಮುತುವರ್ಜಿ ವಹಿಸಿ ಇದನ್ನ ಪಬ್ಲಿಸಿಟಿ ಕೂಡ ಕೊಟ್ಟರು. ಹಾಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಎ ಬಾಲು ಅವರು, ಆಮೇಲೆ ಕೆಲವಾರು ಬಾರಿ ನಮಗೆ ರೆಕಾರ್ಡಿಂಗ್ ಇಲ್ಲದಾಗ ರೆಕಾರ್ಡಿಂಗ್ ಅನ್ನು ಕೊಟ್ಟಂತ ಅರುಣ್ ಅವರು, ಇವರೆಲ್ಲರಿಗೂ ನಾನು ಧನ್ಯವಾದವನ್ನ ಹೇಳೋದು ಬಹಳ ಅಗತ್ಯ ಅಂತ ಅನಿಸ್ತು. ಯಾಕಂದ್ರೆ ಈ 1 ವರ್ಷ ನಾವು ನಡೆದು ಬಂದ ದಾರಿ ಏನಿದೆ ಇದರಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಖಂಡಿತವಾಗಿಯೂ ನಮ್ಮ ಪೇಷಂಟ್ಸ್ ಬೆನಿಫಿಟ್ ಆಗಬೇಕು ಪೇಷಂಟ್ಸ್ಗೆ ಅನ್ನುವ ಕಾರಣದಿಂದ ಇದನ್ನು ಮಾಡಿದ್ದು. ಇದನ್ನ ಸದ್ಯದ ಮಟ್ಟಿಗಂತೂ ಮುಂದುವರಿಸ್ಕೊಂಡು ಹೋಗುವ ಅಂತಾನೆ ಅಂದ್ಕೊಂಡಿದ್ದೇವೆ. ಇವತ್ತು ನಾನು ಈ ಮದ್ಯವ್ಯಸನದ ಬಗ್ಗೆ ಇರುವಂತಹ ಅಪನಂಬಿಕೆಗಳು, ಬಹಳಷ್ಟು ಅಪನಂಬಿಕೆಗಳು ಈ ಮದ್ಯಪಾನದ ಬಗ್ಗೆ ಇರುತ್ತೆ. ಒಂದು ಏನಂದ್ರೆ, ಬಹಳಷ್ಟು ಜನ ಅವರು ಜಾಸ್ತಿ ಕುಡಿತಿದ್ದಾರೆ ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ. ಪ್ರತಿದಿನ ಮದ್ಯಪಾನವನ್ನ ಸೇವಿಸ್ತಾ ಇದ್ರು ಕೂಡ ಅವರು ತಲೆಯಲ್ಲಿ ಏನಂದ್ರೆ, ನಾನು ಅದ್ರ ಮೇಲೆ ನಾನೇನು ಜಾಸ್ತಿ ಕುಡಿತಾ ಇಲ್ಲ, ನನಗೆ ಬೇಕು ಅನ್ನಿಸಿದಾಗ ಕುಡಿತೀನಿ, ಬೇಡ ಆದಾಗ ನಿಲ್ಲಿಸ್ತೀನಿ, ನನಗೇನು ಮದ್ಯಪಾನ ಸಮಸ್ಯೆ ಅಲ್ಲ ಎಂದು ಬಹಳಷ್ಟು ಜನ ನಂಬ್ತಾರೆ. ಇಲ್ಲಿ ಪ್ರಾಬ್ಲಮ್ ಬರೋದೇನಂದ್ರೆ, ಮತ್ತೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾರಾದ್ರೂ ತುಂಬಾ ವರ್ಷದಿಂದ ಕುಡಿತಾ ಇರುವವರು ಇರ್ತಾರೆ ಅವ್ರ ಮನೆಯಲ್ಲಿ 30 ml ಡೈಲಿ 30, 60 ಕುಡಿತಾ ಇರುವವರು, ಅವರನ್ನ ತೋರಿಸ್ಬಿಟ್ಟು, ನೋಡು ನಮ್ಮ ಮಾವ ಇದ್ದ, ಅವನು ಈ ತರ ಕುಡಿತಾ ಇದ್ದ, ಅವನಿಗೆ ಏನೂ ಆಗಿಲ್ಲ. ಅವನಿಗೂ ಈ ತರ ಒಂದು ಸರಿ ಚಿಕಿತ್ಸೆಗೆ ಬಂದವರಿಗೂ ಬಹಳ ವ್ಯತ್ಯಾಸ ಇರುತ್ತೆ. ನಿಮ್ಮ ಮಾವ ಜಾಸ್ತಿ ಕುಡಿತಾ ಇರ್ಲಿಲ್ಲ, ಡೈಲಿ 30 ml ಕುಡಿತಾ ಇದ್ರು ಸರಿ, ಆದ್ರೆ ಅವ್ರಿಗೆ ಈ ಸಮಸ್ಯೆ ಆಗಿರ್ಲಿಲ್ಲ. ಈಗ ಇಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಹೆಚ್ಚಿನ ಪೇಷಂಟ್ಸ್, ಒಬ್ಬರಿಗೆ ಲಿವರ್ನ ತೊಂದರೆ ಇರುತ್ತೆ, ಒಬ್ಬರಿಗೆ ಫಿಟ್ಸ್ ರೋಗ ಇರುತ್ತೆ, ಒಬ್ಬರಿಗೆ ಕುಡಿತದಿಂದಾಗಿ ಮಾನಸಿಕ ರೋಗ ಬಂದಿರುತ್ತೆ, ಇನ್ನೊಬ್ರು ಕುಡಿತದಿಂದ ಆತ್ಮಹತ್ಯೆಯ ಪ್ರಯತ್ನ ಮಾಡಿರ್ತಾರೆ. ಹೀಗೆ ನಾನಾ ನಮನೆಯ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ. ಸೊ ಅವರುಗಳು ಪುನಃ ಸ್ವಲ್ಪ ಕುಡಿತಾರೆ ಅಂತ ಹೋಗುವುದು ಬಹಳ ಕಷ್ಟ. ನಾನು ಈ ಮದ್ಯವ್ಯಸನ ವಿಮುಕ್ತಿ ಕ್ಷೇತ್ರದಲ್ಲಿ 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಯಾವುದೇ ಒಬ್ಬ ರೋಗಿ ಅತಿಯಾದ ಕುಡಿತಕ್ಕೆ ಬಲಿಯಾದಂಥವನು ಸ್ವಲ್ಪ ಕುಡಿತಾನೆ ಅಂತ ಹೇಳಿ ಅಡ್ಮಿಟ್ ಆಗದೆ ಇರುವುದನ್ನು ನಾನು ನೋಡೇ ಇಲ್ಲ. ಅಡ್ಮಿಟ್ ಆಗದೆ ಅದು ಆರೋಗ್ಯದ ತೊಂದರೆ, ಸಿರೋಸಿಸ್ ಕಾಯಿಲೆ ಬಂದು, ಕ್ಯಾನ್ಸರ್ ಬಂದು ಸಾಯುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಸೊ ಸ್ವಲ್ಪ ಕುಡಿತಾನೆ ಅಂತ ಹೋದ್ರು ಕೂಡ ಅದು ಮತ್ತೆ ಜಾಸ್ತಿ ಕುಡಿಲಿಕ್ಕೆ ಶುರು ಮಾಡ್ತೀರಿ. ಆದ್ರಿಂದ
ನೀವು ಒಂದು ಏನಂದ್ರೆ ನಿಮ್ಗೆ ನೀವು ಮೋಸ ಮಾಡ್ಕೊಳ್ತಾ ಇರ್ತೀರಿ. ನಾನು ಸ್ವಲ್ಪ ಕುಡಿತೀನಿ, ನಾನು ಕುಡಿದದ್ದು ಬೇರೆಯವ್ರಿಗೆ ಗೊತ್ತಾಗಲ್ಲ, ಈ ರೀತಿ ಯೋಚನೆ ಮಾಡಿದ್ರೆ. ಸೊ ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದರ ನೆಕ್ಸ್ಟ್ ಬರುವಂತ ಒಂದು ಅಪನಂಬಿಕೆ ಅಂದ್ರೆ ಮದ್ಯಪಾನ ಕುಡಿಯುವವರು ಘನತೆ ಗೌರವ ಜಾಸ್ತಿ ಆಗುತ್ತೆ ಅಂತ. ಇದು ಬಹಳ ಜನರಲ್ಲಿ ಇದೆ. ಏನಂದ್ರೆ ಇವರು ತುಂಬಾ ದುಡ್ಡಿರುವವರೆಲ್ಲ ಕುಡಿತಾರೆ, ಸೊ ನಾವು ಕೂಡ ಕುಡಿಬೇಕು, ಕುಡಿದ್ರೆ ನಾವು ಜೀವನದಲ್ಲಿ ಬಹಳ ಮುಂದೆ ಹೋಗ್ತೇವೆ. ದೊಡ್ಡ ದೊಡ್ಡ ಮನುಷ್ಯರು ಎಲ್ಲ ಕುಡಿತಾ ಇರುವವ್ರೆ. ಅದಕ್ಕೆ ಸರಿಯಾಗಿ ಏನಾಗುತ್ತೆ, ಸಮಾಜದಲ್ಲಿ ಕುಡಿತದ ಅಡ್ವರ್ಟೈಸ್ಮೆಂಟ್ ಕೊಡೋರೆಲ್ಲ ದೊಡ್ಡ ದೊಡ್ಡ ಮನುಷ್ಯರೇ, ಕ್ರಿಕೆಟ್ ಸ್ಟಾರ್ಗಳು, ಸಿನಿಮಾದ ಸ್ಟಾರ್ಗಳು. ಇದಕ್ಕೆ ನಾನು ನಿಮ್ಗೆ ಹೇಳ್ತೇನೆ, ಬರೀ ಕುಡಿತಾ ಅಲ್ಲ, ಈ ಗ್ಯಾಂಬ್ಲಿಂಗ್ ನಡೆಯುತ್ತೆ, ನೀವೆಲ್ಲ ನೋಡಿದಿರಿ. ಹಣ ಜೂಜು ಕಟ್ಟಿ ಇದು ಮಾಡುವಂತವ್ರು, ಅವರು ಕೂಡ ಅದರಲ್ಲಿ ಹೆಚ್ಚಿನವರು ಎಲ್ಲ ಈ ಫಿಲ್ಮ್ ಸ್ಟಾರ್ಗಳು, ಕ್ರಿಕೆಟ್ ಸ್ಟಾರ್ಗಳೇ ಆ ಜೂಜಿಗೂ ಅಡ್ವರ್ಟೈಸ್ಮೆಂಟ್ ಕೊಡುವವರು. ಸೊ ಈ ಜೂಜಾಡುವುದು, ಮದ್ಯಪಾನ ಮಾಡುವುದು ಘನತೆ ಜಾಸ್ತಿ ಮಾಡುತ್ತೆ ಅನ್ನೋದು ಸುಳ್ಳು. ದಯವಿಟ್ಟು ಇದನ್ನ ನಂಬಬೇಡಿ. ಇದರಿಂದ ನಿಮ್ಮ ಘನತೆ ಕಡಿಮೆ ಆಗುತ್ತೆ. ಎಷ್ಟೋ ಮಕ್ಕಳು ಈಗ ಇನ್ನೊಂದು 2 ವಾರದಲ್ಲಿ ನಮ್ಮ ಚಿಲ್ಡ್ರನ್ ಆಫ್ ಆಲ್ಕೋಹಾಲಿಕ್ ಕಾರ್ಯಕ್ರಮ ಬರುತ್ತೆ. ಮದ್ಯ ವ್ಯಸನಿಯ ಮಕ್ಕಳು ಅಂತ ನಮ್ಮ ಮಿತ್ರ ವಿರೂಪಾಕ್ಷ ದೇವರ ಮನೆಯವರು ಇದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ, ಎಷ್ಟೋ ಮಕ್ಕಳು ನೀವು ನಿಮ್ಮ ಕುಡಿತದ ಅಭ್ಯಾಸದಿಂದಾಗಿ ಅವರು ಯೂನಿಫಾರ್ಮ್ ಇರಲ್ಲ, ಶಾಲೆಯಲ್ಲಿ ಅವರಿಗೆ ಎಲ್ಲರೂ ತಮಾಷೆ ಮಾಡ್ತಾ ಇರ್ತಾರೆ, ನೀನು ಕುಡುಕನ ಮಗ ಅಂತ ಹೇಳ್ತಾರೆ. ಈ ರೀತಿಯ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತೀರ. ಆದ್ರಿಂದ ಮದ್ಯಪಾನದಿಂದ ನಿಮ್ಮ ಫ್ಯಾಮಿಲಿಯ ಘನತೆ ಜಾಸ್ತಿ ಆಗುತ್ತೆ ಅನ್ನೋದು ಸುಳ್ಳು. ನಿಮ್ಮ ಫ್ಯಾಮಿಲಿಯ ಘನತೆ ಕಡಿಮೆ ಆಗುತ್ತೆ. ಇನ್ನು 3ನೇದು ಬಹಳ ಸಾಮಾನ್ಯವಾಗಿ ನಾನು ನೋಡಿರುವಂತ ಒಂದು ವಿಷಯ ಅಂದ್ರೆ ಮದ್ಯಪಾನದಿಂದ ವ್ಯಕ್ತಿಯಲ್ಲಿ ಲೈಂಗಿಕ ಆಸಕ್ತಿ ಜಾಸ್ತಿ ಆಗುತ್ತೆ ಅಂತ ಬಹಳ ಜನ ಪ್ರಚಾರ ಮಾಡ್ತಾರೆ. ಈ ಲೈಂಗಿಕ ಆಸಕ್ತಿ ಜಾಸ್ತಿ ಆಗುತ್ತೆ, ನಿಜ. ಮದ್ಯಪಾನದಿಂದ ಲೈಂಗಿಕ ಆಸಕ್ತಿ ಜಾಸ್ತಿ ಆಗುತ್ತೆ, ಆದ್ರೆ ಲೈಂಗಿಕ ತೃಪ್ತಿ ಸಿಗುವುದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಲೈಂಗಿಕ ಸಂಭೋಗವನ್ನ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಲಿಂಗ ದೊಡ್ಡದಾಗುದಿಲ್ಲ ಗಂಡಸರಿಗೆ. ಕುಡಿತದ ಒಂದು ಇದರಲ್ಲಿ ಅವರ ಏನು ಈ ಜನನಾಂಗ ಏನಿದೆ ಅದು ದೊಡ್ಡದಾಗುವುದಿಲ್ಲ, ಅವರಿಗೆ ಉದ್ರೇಕಗೊಳ್ಳುವುದಿಲ್ಲ, ಆದ್ರೆ ಲೈಂಗಿಕ ಆಸೆ ಜಾಸ್ತಿ ಆಗಿರುತ್ತೆ. ಸೊ ಇದನ್ನ ಇದು ಒಂದು ವೈಜ್ಞಾನಿಕ ಸತ್ಯ. ಬಹಳಷ್ಟು ಜನರಿಗೆ ಲೈಂಗಿಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಆಗದೇ ಇರುವುದಕ್ಕೆ, ಇದು ಶಿಶ್ನ ದೊಡ್ಡದಾಗದೇ ಇರುವುದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಈ ಮದ್ಯಪಾನ ಅಂತ ರಿಸರ್ಚ್ ಹೇಳುತ್ತೆ. ಮತ್ತೆ ಕೆಲವರಿಗೆ ಮದ್ಯಪಾನ ಜಾಸ್ತಿ ಆದಾಗ ಒಂದು ರೀತಿಯ ನಪುಂಸಕತೆ ಕೂಡ ಬರುತ್ತೆ ಅನ್ನೋದನ್ನ ರಿಸರ್ಚ್ ಹೇಳುತ್ತೆ. ಸೊ ಇನ್ಫ್ಯಾಕ್ಟ್ ಇದನ್ನ ಮನಗಂಡು ಬಹಳ ದೊಡ್ಡ ರೈಟರ್ ಆಗಿರುವಂತ ಶೇಕ್ಸ್ಪಿಯರ್, ಯಾರಿಗೆ ಇಂಗ್ಲಿಷ್ ಬರುತ್ತೆ ಅವರಿಗೆ ಹೇಳ್ತಾ ಇದ್ದೀನಿ, ತನ್ನ ಒಂದು ನಾಟಕದಲ್ಲಿ ಬರೆದಿದ್ದ ಆಲ್ಕೋಹಾಲ್ ಪ್ರೊವೋಕಸ್ ದ ಸೆನ್ಸೇಷನ್ ಬಟ್ ಟೇಕ್ಸ್ ಅವೇ ದ ಪರ್ಫಾರ್ಮೆನ್ಸ್ ಅಂತ. ಅಂದ್ರೆ ಲೈಂಗಿಕ ಆಸಕ್ತಿಯನ್ನ ಜಾಸ್ತಿ ಮಾಡುತ್ತೆ, ಆದ್ರೆ ಲೈಂಗಿಕ ನಿರ್ವಹಣೆಯನ್ನ ಕಡಿಮೆ ಮಾಡುತ್ತೆ ಅಂತ. ಸೊ ದಯವಿಟ್ಟು ತಿಳ್ಕೊಳ್ಳಿ, ಇದು ಯಾವುದೇ ಕಾರಣಕ್ಕೂ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದು ಒಂದು ಕಟ್ಟುಕತೆ. ಇದರ ನೆಕ್ಸ್ಟ್ ಬರುವಂತದ್ದು ಈ ಮದ್ಯಪಾನದಲ್ಲಿ ಬಿಯರ್, ಇದು ಸಾಫ್ಟ್ ಡ್ರಿಂಕ್, ಇದು ಕುಡಿದ್ರೆ ಏನು ಆಗಲ್ಲ. ಇವತ್ತು ಬೆಳಗ್ಗೆ ರೌಂಡ್ ಟೈಮಲ್ಲಿ ಒಂದು ಪೇಷಂಟ್ ನನಗೆ ಹೇಳ್ತಾ ಇದ್ರು, ಸರ್ ನಾನು ಬಿಯರ್ ಕೂಡ ಕುಡಿಲಿಲ್ಲ, ನಾನು ಬರೀ ಕಳ್ಳು ಕುಡ್ದೆ, ಕಳಿ ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಈ ಕಳಿ ಕುಡ್ದೆ ನೋಡಿ, ಯಾವುದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಅದನ್ನ ಕುಡಿದ್ರೆ ಅದು ನಿಮ್ಮ ಜೀವಕ್ಕೆ ಅಪಾಯಕಾರಿ. ಬಹಳಷ್ಟು ಜನ, ಅದರಲ್ಲೂ ಯುವ ಜನರಲ್ಲಿ ಒಂದು ತಪ್ಪು ನಂಬಿಕೆ ಇದೆ. ಏನಂದ್ರೆ ಆ ತಪ್ಪು ನಂಬಿಕೆ ಏನಂದ್ರೆ ಬಿಯರ್ ಅನ್ನೋದು ಒಂದು ಮೃದು ಪಾನೀಯ, ಮತ್ತೆ ಇದು ಬಿಯರ್ ಸೇವನೆಯಿಂದ ಕೆಂಪಗಾಗ್ತಾರೆ, ದರ್ಪಗಾಗ್ತಾರೆ, ಚರ್ಮದ ಕಾಂತಿ ಹೆಚ್ಚಾಗುತ್ತೆ ಅಂತ. ಇನ್ಫ್ಯಾಕ್ಟ್ ಈ ಮದ್ಯಪಾನ ಯಾವುದೇ ಆಗ್ಲಿ, ಬಿಯರ್ ಆಗ್ಲಿ, ಇದು ವೈನ್ ಆಗ್ಲಿ, ವಿಸ್ಕಿ ಆಗ್ಲಿ, ಲೇಡೀಸ್ ಡ್ರಿಂಕ್ ಅನ್ನುವ ಜಿನ್ ಆಗ್ಲಿ, ಯಾವುದು ಕೂಡ ಆರೋಗ್ಯಕ್ಕೆ ಒಳ್ಳೇದಲ್ಲ. ಒಂದೇ ಒಂದು ಹನಿ ಆಲ್ಕೋಹಾಲ್ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಮಾಡುತ್ತೆ ಅನ್ನೋದನ್ನ ನಾನು ಖಂಡಿತ ಒಪ್ಪುವುದಿಲ್ಲ. ಇದು ನಿಮಗೆ ಬಹಳಷ್ಟು ಸಮಸ್ಯೆಯನ್ನೇ ಮಾಡುತ್ತೆ ಹೊರತು ಇದು ನಿಮ್ಗೆ ಜೀವಕ್ಕೆ ಒಳ್ಳೇದಾಗತ್ತೆ ಅನ್ನೋದು ತಪ್ಪು. ಅದು ಇದರ ನೆಕ್ಸ್ಟ್ ಬರುವಂತದ್ದು ಮದ್ಯಪಾನದಿಂದ ಕೆಮ್ಮಿಗೆ ಮತ್ತು ದಮ್ಮಿಗೆ ಮತ್ತು ಇದು ಕೂಡ ಅಷ್ಟೇ. ಬಹಳ ಜನರಲ್ಲಿ ಒಂದು ತಪ್ಪು ನಂಬಿಕೆ ಇದೆ, ಉಬ್ಬಸ ಬರೋದಿಲ್ಲ ಮದ್ಯ ವ್ಯಸನಿಗಳು ಕುಡಿದ್ರೆ. ಹಾಗಿದ್ರೆ KMC ಮಣಿಪಾಲದಲ್ಲಿ ಅಥವಾ ಯಾವುದೇ ಆಸ್ಪತ್ರೆಯಲ್ಲಿ, ದೊಡ್ಡ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ
ಈ ಶ್ವಾಸಕೋಶದ ವಿಭಾಗವನ್ನ, ಉಬ್ಬಸದ ವಿಭಾಗವನ್ನ ನಿಲ್ಸೇ ಬಿಡ್ಬೋದಲ್ಲ. ಮದ್ಯಪಾನದ ಅಂಗಡಿಗಳಿಗೆ ನಾವು ಅವರು ಇದು ಕಳಿಸ್ಬೋದಲ್ಲ. ಖಂಡಿತ ಇದು ಕೆಮ್ಮಿಗೆ ಮದ್ದು, ದಮ್ಮಿಗೆ ಮದ್ದು ಅನ್ನೋದು ಸುಳ್ಳು. ಈ ತರ ಬಹಳಷ್ಟು ಇದಿದೆ. ಸರ್ವರೋಗಕ್ಕೆ ಸಾರಾಯಿ ಮದ್ದು ಅಂತಾರೆ. ಅಜ್ಜಮ್ಮನಿಗೆ ಚಳಿ ಜ್ವರ ಗಂಗಮ್ಮ ಅಜ್ಜಮ್ಮನಿಗೆ ಚಳಿ ಜ್ವರ ಕೋಳಿ ಮೊಟ್ಟೆ ಗಂಗಾಧರ ಅಂತ ಹೇಳ್ತಾರೆ. ಹೀಗೆ ಮದ್ಯಪಾನಕ್ಕೆ ಆರೋಗ್ಯದ ಒಂದು ಇದು ಇದೆ ಅನ್ನೋದನ್ನ ಬಹಳ ಜನ ತಪ್ಪು ನಂಬಿಕೆಗಳನ್ನ ಇದು ಮಾಡ್ತಾರೆ. ಮದ್ಯಪಾನ ಒಳ್ಳೆಯ ನಿದ್ದೆ, ಹಸಿವೆಯನ್ನು ಉಂಟು ಮಾಡುತ್ತೆ ಅನ್ನೋದು ಇನ್ನೊಂದು ತಪ್ಪು ನಂಬಿಕೆ. ಬಹಳ ಜನ ಹೇಳ್ತಾರೆ, ನೀವು ಯಾಕೆ ಕುಡಿತೀರಾ ಅಂದ್ರೆ ನಮ್ಗೆ ನಿದ್ದೆ ಚೆನ್ನಾಗಿ ಬರ್ಬೇಕು ಅಂತ ಕುಡಿತೇವೆ ಅಂತ. ಖಂಡಿತವಾಗಿಯೂ ನಿಮ್ಮ ನಿದ್ರೆ ಉತ್ತಮಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತು, ಜಾಸ್ತಿ ಕುಡಿದಾಗ ನಿಮ್ಮ ಸ್ಲೀಪ್ ಆರ್ಕಿಟೆಕ್ಚರ್ ಡಿಸ್ಟ್ರಾಯ್ ಆಗುತ್ತೆ. ನಿದ್ರೆ ಜಾಸ್ತಿ ಬರೋದಿಲ್ಲ, ಕೆಟ್ಟ ಕನಸು ಬೀಳ್ತಾ ಇರುತ್ತೆ, ನಿದ್ರೆಯಿಂದ ಎಚ್ಚರ ಆಗ್ತಾ ಇರುತ್ತೆ. ಸೊ ಇದು ನಿಮಗೆ ಆರೋಗ್ಯಕ್ಕೆ ಒಳ್ಳೇದು ಅಥವಾ ನಿಮ್ಮ ನಿದ್ರೆಯನ್ನು ಉತ್ತಮ ಮಾಡುತ್ತೆ ಅನ್ನೋದು ಸುಳ್ಳು. ಹಸಿವೆಯನ್ನ ಜಾಸ್ತಿ ಮಾಡುತ್ತೆ, ಹೌದು ಖಂಡಿತ. ಸ್ವಲ್ಪ ಲಿವರ್ ಡ್ಯಾಮೇಜ್ ಆಗುವವರೆಗೆ ಹಸಿವೆ ಬರುತ್ತೆ. ಈ ಮದ್ಯ ವ್ಯಸನ ವಿಮುಕ್ತಿ ಚಿಕಿತ್ಸೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಪೇಷಂಟ್ಗಳನ್ನು ಕೇಳಿ. ಈಗ ಮೊನ್ನೆ ಕ್ಯಾಂಪ್ ಇತ್ತು. ಮೊದಲನೇ ದಿನ ಒಬ್ಬ ಒಂದು 250 ಮಿಲಿಗ್ರಾಮ್ ಅನ್ನ ಊಟ ಮಾಡ್ತಾ ಇದ್ರೆ 7ನೇ ದಿನ, 8ನೇ ದಿನ, 10ನೇ ದಿನ ಬರುವಾಗ ಅರ್ಧ ಕೆಜಿ 1 ಕೆಜಿ ವರೆಗೂ ಅನ್ನ ಊಟ ಮಾಡ್ತಾನೆ. ಅಷ್ಟು ಊಟ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಅವ್ರಿಗೆ ಹಸಿವೆ ಕುಡಿತವನ್ನ ಬಿಟ್ಟಾಗ ಜಾಸ್ತಿ ಆಗುತ್ತೆ. ಕುಡಿಯುವಾಗ ಫಸ್ಟ್ ಹಸಿವೆ ಇಂಪ್ರೂವ್ ಆದಂಗೆ ಅನಿಸುತ್ತೆ. ಲಿವರ್ ಡ್ಯಾಮೇಜ್ ಆದ್ಮೇಲೆ ಹಸಿವೆ ಬಹಳ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬರುವಂತದ್ದು ಮದ್ಯಪಾನದಿಂದ ಹೃದಯದ ಕಾಯಿಲೆಗಳ ಬಗ್ಗೆ ಬಹಳ ತಪ್ಪು ನಂಬಿಕೆಗಳಿದೆ. ಎ ಬೆಗ್ ಎ ಡೇ ಕೀಪ್ಸ್ ಹಾರ್ಟ್ ಅಟ್ಯಾಕ್ ಅವೇ ಅಂತ ಹೇಳುವವರಿದ್ದಾರೆ. ಒಂದು 30 ml ರೆಡ್ ವೈನ್ ಕುಡಿದ್ರೆ, ರೆಡ್ ವೈನ್ ಅಲ್ಲಿ ರಿಸರ್ವೆಟ್ರಾಲ್ ಅಂತ ಇದೆ, ಸೊ ಅದು ಇದ್ರೆ ಅದರಿಂದಾಗಿ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಬರುವುದಿಲ್ಲ ಅಂತ ಹೇಳುವ ಬಹಳಷ್ಟು ಜನ ಇದ್ದಾರೆ. ಇದು ಕೂಡ ಇದನ್ನ ನಂಬುವ ಡಾಕ್ಟರ್ಗಳು ಇದ್ದಾರೆ. ಆದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಒಬ್ಬ ಮನೋವೈದ್ಯನಾಗಿ ಹಾಗೂ ಈ ಮದ್ಯಪಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋನಾಗಿ ಇದರ ಬಗ್ಗೆ ಸಾಕಷ್ಟು ಓದಿ ತಿಳ್ಕೊಂಡವನಾಗಿ ನಿಮ್ಗೆ ಹೇಳ್ತಾನೆ, ಮದ್ಯಪಾನ ಅತಿ ಆದಾಗ ಹಲವಾರು ಜನರಿಗೆ ಹೃದಯಾಘಾತಗಳಾಗುತ್ತೆ, ದಿಢೀರ್ ಸಾವು ಸಂಭವಿಸುತ್ತೆ ಮದ್ಯಪಾನ ಜಾಸ್ತಿ ಕುಡಿದಾಗ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಹಾಲಿಡೇ ಹಾರ್ಟ್ ಸಿಂಡ್ರೋಮ್ ಅಂತಾರೆ. ರಜಾ ದಿನಗಳಲ್ಲಿ ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಯುವ ವೈದ್ಯರುಗಳು, ಯುವ ಲಾಯರ್ಗಳು ರಜೆ ಶನಿವಾರ ಆದಿತ್ಯವಾರ ರಜಾ ಸಿಕ್ಕಾಗ ಸಾಕಷ್ಟು ಕುಡಿದು ಕಂಠಪೂರ್ತಿ ಅಂತ ನೀವೇನ್ ಹೇಳ್ತೀರಾ, ಬಿಂಜ್ ಡ್ರಿಂಕಿಂಗ್ ಅಂತ ನಾವು ಹೇಳ್ತೇವೆ. ಇಂಥವ್ರು ಏನಾಗ್ತಾರೆ, ಸಡನ್ ಆಗಿ ಕುಡಿದು ಸತ್ತೋಗ್ತಾರೆ. ಇವ್ರಿಗೆ ಇನ್ಫ್ಯಾಕ್ಟ್ ಹಾರ್ಟಿನಲ್ಲಿ ವೆಂಟ್ರಿಕ್ಯುಲರ್ ಎರಿದಿಮಿಯಾಸ್ ಅಂತ ಹೇಳ್ತಾರೆ. ಹಾರ್ಟಿನಲ್ಲಿ ಸಮಸ್ಯೆಗಳು ಬಂದು ಹಾರ್ಟಿನ ಬಡಿತದಲ್ಲಿ ಹಾರ್ಟಿನ ಲವಲೇಶಗಳು ಅಂತ ಹೇಳ್ತಾರೆ, ಅದರಲ್ಲಿ ಏರುಪೇರು ಕಂಡು ಅವರು ಬಹಳಷ್ಟು ಜನ ಸಡನ್ ಆಗಿ ಸತ್ತು ಹೋಗ್ತಾರೆ. ಸೊ ಇದು ಹೃದಯ ಸಂಬಂಧಿ ಕಾಯಿಲೆಗಳು ಮದ್ಯಪಾನದಿಂದ ಜಾಸ್ತಿ ಆಗುತ್ತೆ. ಇದನ್ನ ನೀವು ತಿಳ್ಕೊಳ್ಬೇಕು. ಸೊ ಮದ್ಯಪಾನದಿಂದಾಗಿ ಕಾರ್ಡಿಯೋಮಯೋಪತಿ ಅಂತ ಹೇಳ್ತಾರೆ. ಕುಡಿಯುವವರ ಹೃದಯ ದೊಡ್ಡದು ಅಂತ 2 ವಿಧದಲ್ಲಿ ಹೇಳ್ಬೋದು. ಒಂದು ವಿಷಯ ಅಂದ್ರೆ ಕುಡಿಯುವವರು ಕಂಡವರ ಲೋನ್ಗೆ ಸೈನ್ ಮಾಡ್ತಾರೆ, ಅವ್ರ ತಲೆ ಮೇಲೆ ತಗೊಳ್ತಾರೆ. ಅಂದ್ರೆ ಲೋನ್ಗೆ ಕೋ ಅಬ್ಲಿಗೆಂಟ್ ಆಗಿ ಸೈನ್ ಮಾಡ್ತಾರೆ. ಅದು ಒಂದು ವಿಷಯ, ಅದರಿಂದ ಹೃದಯ ದೊಡ್ಡದು. ಎರಡನೇದು ಕುಡಿದು ಇವರ ಹೃದಯದ ಸ್ನಾಯುಗಳು ವೀಕ್ ಆಗುತ್ತೆ. ಹೃದಯ ಅನ್ನೋದು ಒಂದು ಪಂಪ್. ಈ ಪಂಪ್ ಏನಿದೆ ಇದು ಪಂಪ್ ಮಾಡೋದಿಲ್ಲ. ಕುಡಿದ ಮೇಲೆ ಕುಡಿತ ಜಾಸ್ತಿ ಆಗ್ತಾ ಈ ಹಾರ್ಟಿನ ಮಸಲ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆಗುವುದರಿಂದ ಇದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದು ಇದಕ್ಕೆ ಹೈಪರ್ಟ್ರೋಫಿಕ್ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ ಅಂತ. ಕಳೆದ ವರ್ಷ ನಾವು ಒಂದು 35 ವರ್ಷದ ರೋಗಿ ನಮ್ಮ ಆಸ್ಪತ್ರೆಯಿಂದ ಆದರ್ಶ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ವಿ. ಅವನ ಹೃದಯ ಬಡಿತದಲ್ಲಿ ಏರುಪೇರು ಬಂತು ಅಂತ ಅಲ್ಲಿ ಶಿಫ್ಟ್ ಮಾಡಿ ಒಂದೇ ದಿನದಲ್ಲಿ ಅವನ ಹೃದಯಾಘಾತ ಅಂದ್ರೆ ಸಡನ್ ಕಾರ್ಡಿಯಾಕ್ ಡೆತ್ ಅಂತ, ಈ ಹೈಪರ್ಟ್ರೋಫಿಕ್ ಅಬ್ಸ್ಟ್ರಕ್ಟಿವ್ ಕಾರ್ಡಿಯೋಮಯೋಪತಿ ಇದ್ದಂತ ಪೇಷಂಟ್ ಸಡನ್ ಆಗಿ ಸತ್ತು ಹೋದ. ಆ ಕಾರಣದಿಂದ ನೀವು ಒಂದು ತಿಳ್ಕೊಳ್ಬೇಕೇನಂದ್ರೆ, ಇದು ಯಾವುದೇ ಕಾರಣಕ್ಕೂ ಒಂದೇ ಒಂದು ಹನಿ ಮದ್ಯಪಾನ ಕೂಡ ಆರೋಗ್ಯಕ್ಕೆ ಒಳ್ಳೆದಲ್ಲ. ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಬರುವಂತದ್ದು ಮದ್ಯಪಾನದಿಂದ ಸುಸ್ತು ಕಡಿಮೆ ಆಗುತ್ತೆ. ಬಹಳ ಜನ ಈ ಕೆಲಸ ಮಾಡುವವರು ನಮ್ಮ ಇದರಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡುವ ಕೂಲಿಗಳು ಅಥವಾ ನಮ್ಮ ಇದರಲ್ಲಿ ಹೇಳ್ತಾರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ ಕೂಲಿಗಳು ಬಹಳ ಸರಿ ಹೇಳ್ತಾರೆ ನಂಗೆ,
ಸರ್ ನಾವು ಬೆಳಗಿಂದ ರಾತ್ರಿ ಕೆಲಸ ಮಾಡ್ತೀವಿ, ಹಾಗೆ ಆಟೋ ಡ್ರೈವರ್ಸ್ ಹೇಳ್ತಾರೆ, ಹಾಗೆ ಬಸ್ ಕಂಡಕ್ಟರ್ಸು ಬಸ್ ಡ್ರೈವರ್ಸು ನಾವು ಹಾರ್ಡ್ ವರ್ಕ್ ಮಾಡ್ತೀವಿ ಸರ್, ಅದರಿಂದ ಸ್ವಲ್ಪ ಕುಡಿಲೇಬೇಕಾಗತ್ತೆ ಅಂತ ದಯವಿಟ್ಟು ತಿಳ್ಕೊಳ್ಳಿ. ಫಸ್ಟ್ ನಿಮಗೆ ಇದರಿಂದ ನಿತ್ರಾಣ ಕಮ್ಮಿ ಆದಂಗೆ ಅನಿಸುತ್ತೆ, ಆದರೆ ಇದು ಏನ್ ಮಾಡುತ್ತೆ ಅಂದ್ರೆ ಬರ್ತಾ ಬರ್ತಾ ನಿಮ್ಮ ಲಿವರ್ ಅನ್ನು ಹಾಳು ಮಾಡುತ್ತೆ, ನಿಮ್ಮ ಪೌಷ್ಟಿಕಾಂಶದ ಕೊರತೆಯನ್ನು ತರುತ್ತೆ, ಹಾಗೂ ನಿಮ್ಗೆ ಬಹಳ ಒಂದು ರೀತಿಯಲ್ಲಿ ಸುಸ್ತು ಬರುವ ಹಾಗೆ ಮಾಡುತ್ತೆ. ಆದ್ರಿಂದಾಗಿ ಇದು ಸುಸ್ತು ಕಡಿಮೆ ಆಗುತ್ತೆ, ಇದು ಪರಿಶ್ರಮದ ಕೆಲಸಗಳನ್ನ ಕಡಿಮೆ ಮಾಡುತ್ತೆ ಅನ್ನೋದು ಸುಳ್ಳು. ನೆಕ್ಸ್ಟ್ ಬರೋದು ಚೆನ್ನಾಗಿ ಆಹಾರ ತಿನ್ನುತ್ತಾ ಮದ್ಯ ಸೇವಿಸುತ್ತಾ ಸೇವಿಸುತ್ತಾ ಇದ್ರೆ ಯಾವುದೇ ತೊಂದರೆ ಬರುವುದಿಲ್ಲ. ಇದು ಬಹಳ ಜನ ಬುದ್ಧಿವಂತರು ಹೇಳುವ ಮಾತು. ಇತ್ತೀಚೆಗೆ ನಾನು ನನ್ನ ವೈದ್ಯ ಮಿತ್ರರೊಬ್ಬರನ್ನ ಕಳೆದುಕೊಂಡೆ. ಅವ್ರು ಯಾವಾಗ್ಲೂ ಹೇಳ್ತಿದ್ರು ನಾನು ಚೆನ್ನಾಗಿ ತಿಂತೀನಿ, ಅದರಿಂದ ನನಗೆ ಏನು ತೊಂದರೆ ಬರಲ್ಲ ಅಂತ. ಆದರೆ ದುರಾದೃಷ್ಟವಶಾತ್ ಸರ್ಕಾರಿ ಇದರಲ್ಲಿ ಇದ್ದಂತ ಅವರು ಕೆಲಸದ ಇದರಲ್ಲಿ ರಿಟೈರ್ ಆಗಿ ಒಂದು 6 ತಿಂಗಳು 1 ವರ್ಷದ ಒಳಗೆ ಲಿವರ್ನ ಕಾಯಿಲೆಯಿಂದ ಸತ್ತೋದ್ರು. ಏನಾಯ್ತು, ಅವ್ರು ರಿಟೈರ್ ಆಗುವವರೆಗೆ ಆಸ್ಪತ್ರೆಗೆ ಹೋಗುವವರೆಗೆ ಕುಡಿತಿರ್ಲಿಲ್ಲ. ರಿಟೈರ್ ಆದ್ಮೇಲೆ ಮನೆಯಲ್ಲೇ ಇರ್ತಾ ಇದ್ರು, ಬೆಳಗಿಂದ ರಾತ್ರಿ ಕುಡಿತಾ ಇದ್ರು, ಕುಡಿದು ಚೆನ್ನಾಗಿ ತಿಂತಾ ಇದ್ರು. ಶುಗರ್ ರೋಗ ಜಾಸ್ತಿ ಆಯ್ತು, ಲಿವರ್ನ ಕಾಯಿಲೆ ಜಾಸ್ತಿ ಆಯ್ತು. ಸೊ ರಿಟೈರ್ ಆಗಿ 1 ವರ್ಷದಲ್ಲಿ 61ನೇ ವಯಸ್ಸಿನಲ್ಲಿ ನಾನು ಅವರನ್ನ ಕಳ್ಕೊಂಡೆ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಬಹಳ ಜನರಲ್ಲಿ ತಪ್ಪು ನಂಬಿಕೆ ಇದೆ, ಚೆನ್ನಾಗಿ ಆಹಾರ ತಿಂತಾ ಇದ್ರೆ ಅದರಿಂದ ಏನು ತೊಂದರೆಗಳು ಬರುವುದಿಲ್ಲ ಅಂತ. ಇಲ್ಲ, ನೀವು ಆಹಾರ ತಿಂದು ಹೆಚ್ಚು ಕುಡಿತಾ ಇದ್ರೆ ಇದರಿಂದ ನಿಮ್ಮ ಆರೋಗ್ಯ ಏರುಪೇರಾದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನ ನೀವು ದಯವಿಟ್ಟು ತಿಳ್ಕೊಳ್ಬೇಕು. ಇದು ಮದ್ಯಪಾನ ನಾನು ಕುಡಿದು ಚೆನ್ನಾಗಿ ಆಹಾರ ತಿಂತೀನಿ, ಇದು ಬಹಳ ಜನರು ಇನ್ನೂ ಬುದ್ಧಿವಂತರಿದ್ದಾರೆ. ಅವರು ಹೇಳೋದೇನಂದ್ರೆ ನಾನು ಲಿವರ್ನ ಮಾತ್ರೆ ತಗೊಳ್ತೀನಿ, ಅದರ ಜೊತೆ ಕುಡಿತೀನಿ, ನಾನು ಲೀವ್ ತಗೊಳ್ತೀನಿ, ಲೀವ್ 52 ತಗೊಳ್ತೀನಿ, ಅದರ ಜೊತೆ ಕುಡಿತೀನಿ, ನನಗೆ ಲಿವರ್ಗೆ ಏನು ಆಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಯಾವ ಡಾಕ್ಟ್ರು ಹಾಗೆ ಹೇಳೋದಿಲ್ಲ. ಒಂದು ಪಕ್ಷ ಡಾಕ್ಟರ್ ಹಾಗೇನಾದ್ರು ಹೇಳಿದ್ರೆ ಅದು ಮೂರ್ಖತನ. ಸೊ ದಯವಿಟ್ಟು ಹೇಳ್ತಾನೆ, ಯಾವುದೇ ರೀತಿಯಲ್ಲಿ ಇದಕ್ಕೆಲ್ಲ ಕಿವಿ ಕೊಡಬೇಡಿ. ಚೆನ್ನಾಗಿ ಆಹಾರ ತಿಂತಾ ಇರುವವರು ಮದ್ಯ ಸೇವಿಸಿದ್ರೆ ಏನು ಆಗಲ್ಲ ಅನ್ನೋದು ಸುಳ್ಳು. ಹಾಗೆಯೇ ನೀವು ಲಿವರ್ನ ಮಾತ್ರೆ ತಗೊಂಡು ಕುಡಿದ್ರೆ ಏನು ಆಗಲ್ಲ ಅನ್ನೋದು ಸುಳ್ಳು. ಇದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದರ ನೆಕ್ಸ್ಟ್ ಬರುವಂಥದ್ದು, ನಾನು ಮನೋಸ್ಥೈರ್ಯಕ್ಕಾಗಿ ಕುಡಿತೀನಿ ಅಂತ ಹೇಳುವವರಿದ್ದಾರೆ. ಮನೋಸ್ಥೈರ್ಯಕ್ಕಾಗಿ ಕುಡಿಯುವುದು ಅಂದ್ರೆ ಸ್ಟೇಜ್ ಮೇಲೆ ಮಾತಾಡುವಾಗ ಧೈರ್ಯ ಬರುತ್ತಂತೆ, ಅದಕ್ಕೆ ಕುಡಿದೆ. ಇದು ನಿಜ. ಫಸ್ಟ್ 30 ml ಕುಡಿದಾಗ ಧೈರ್ಯ ಬರುತ್ತೆ. ಪ್ರಾಬ್ಲಮ್ ಏನಂದ್ರೆ ಸ್ವಲ್ಪ ದಿನ ಆದ್ಮೇಲೆ 30 ml ಸಾಕಾಗಲ್ಲ ಧೈರ್ಯ ಬರುತ್ತೆ. 30 ಇದ್ದದ್ದು 60 ಆಗುತ್ತೆ, 60 ಇದ್ದದ್ದು 90 ಆಗುತ್ತೆ, 90 ಇದ್ದದ್ದು ಕ್ವಾರ್ಟರ್ ಆಗುತ್ತೆ, ಕ್ವಾರ್ಟರ್ ಇದ್ದದ್ದು ಬಾಟ್ಲ್ ಆಗುತ್ತೆ. ಸೊ ಮದ್ಯಪಾನ ನೀವು ಕುಡಿದಾಗ ಆತಂಕ ಕಮ್ಮಿ ಆಗಿರುತ್ತೆ, ಬರ್ತಾ ಆತಂಕ ಜಾಸ್ತಿ ಆಗಿರೋದಕ್ಕೆ ಶುರುವಾಗುತ್ತೆ. ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದ್ರೆ ಈ ಕುಡಿಯುವವರು ಫಂಕ್ಷನ್ಗಳಿಗೆ ಹೋಗೋದು ಬಿಟ್ಬಿಡ್ತಾರೆ, ಮನೆಯಲ್ಲೇ ಇದ್ಬಿಡ್ತಾರೆ. ಹೊರಗೆ ಹೋದ್ರೆ ಅವ್ರಿಗೇನೋ ಒಂದು ಮುಜುಗರ, ಕುಡಿತ ಜಾಸ್ತಿ ಆಗಿ ಅವರಿಗೆ ಕೈ ನಡುಗ್ತಾ ಇರುತ್ತೆ, ಹೆದರಿಕೆ ಆಗ್ತಾ ಇರುತ್ತೆ, ಟೆನ್ಷನ್ ಆಗ್ತಾ ಇರುತ್ತೆ. ಆ ಕಾರಣದಿಂದ ಅವರಿಗೆ ಕುಡಿತವನ್ನ ನಿಲ್ಲಿಸ್ಲಿಕ್ಕಾಗಲ್ಲ. ಅದರಿಂದ ಫಂಕ್ಷನ್ಗೆ ಹೋದ್ರೆ ಎಲ್ರು ನೀನು ಕುಡಿತೀಯಾ ಅಂತ ಹೇಳ್ತಾರೆ ಅಂತ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಅವರು ಫಂಕ್ಷನ್ಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಒರಿಜಿನಲಿ ಅವ್ರು ಏನ್ ಮಾಡಿದ್ರು, ಹೆದರಿಕೆ ಆಗತ್ತೆ, ಅದನ್ನ ನಾನು ತಪ್ಪಿಸ್ಕೊಳ್ಲಿಕ್ಕೆ ಕುಡಿತೀನಿ ಅಂತ. ಇವತ್ತು ಯಾವ ಸ್ಥಿತಿಗೆ ಬರ್ತಾರೆ ಅಂದ್ರೆ ಈ ಕುಡಿತವನ್ನ ಅವರು ನಿಲ್ಲಿಸ್ಲಿಕ್ಕಾಗದೆ ಫಂಕ್ಷನ್ಗಳಿಗೆ ಹೋಗದೆ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಾರೆ. ಆದ್ರಿಂದ ಇದು ಮದ್ಯಪಾನ ನಿಮ್ಮ ಒತ್ತಡವನ್ನ ಕಡಿಮೆ ಮಾಡುತ್ತೆ ಅನ್ನೋದು ಸುಳ್ಳು. ಮದ್ಯಪಾನ ಕುಡಿದು ನಿಮ್ಮ ಒತ್ತಡ ಜಾಸ್ತಿ ಆಗುತ್ತೆ ಅನ್ನೋದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದರ ನೆಕ್ಸ್ಟ್ ಬರುವಂಥದ್ದು, ಮದ್ಯಪಾನದಿಂದ ಮಾನಸಿಕ ಕಾಯಿಲೆಗಳನ್ನ ಗೆಲ್ಲಬಹುದು. ಬಹಳ ಜನ ಹೇಳ್ತಾರೆ. ಈಗ ಮಾನಸಿಕ ಕಾಯಿಲೆಗಳ ಬಗ್ಗೆ ಒಂದು ಯಾವ ಸ್ಥಿತಿಗೆ ಬಂದಿದೆ ಅಂದ್ರೆ ದೊಡ್ಡ ವೈದ್ಯರು, ಮಾನಸಿಕ ಕಾಯಿಲೆಯ ಚಿಕಿತ್ಸಕರು ಅಲ್ಲದ ವೈದ್ಯರು, ಹೃದಯ ರೋಗ ತಜ್ಞರು ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ದಾರೆ, ಮಾನಸಿಕ ಕಾಯಿಲೆಗೆ ಮಾತ್ರೆ ತಗೊಳ್ಬೇಡಿ, ಚಿಕಿತ್ಸೆ ತಗೊಳ್ಬೇಡಿ ಅಂತ. ಇದು ನಮ್ಮ ಒಂದು ಮೂಢತನದ ಪರಮಾವಧಿ. ಇದಕ್ಕೆ ನಾವು ಏನು ಮಾಡಕ್ಕಾಗಲ್ಲ. ಆದ್ರೆ ಜನಸಾಮಾನ್ಯರು ಏನ್ ತಿಳ್ಕೊಳ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಮದ್ಯಪಾನವಾಗ್ಲಿ ಅಥವಾ ಗಾಂಜಾ ಆಗ್ಲಿ, ಯಾವುದೇ ತರದ ಈ ತರದ ವಸ್ತುಗಳು ಇವು ನಿಮ್ಮ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಅಲ್ಲ. ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಅನ್ನುವಾಗ ಇದರಲ್ಲಿ ಅಲ್ಪ ಮಟ್ಟದ ಮಾನಸಿಕ ಕಾಯಿಲೆ, ಆತಂಕ, ಅಲ್ಪ ಮಟ್ಟದ ಖಿನ್ನತೆ ಇರುವಾಗ ರೆಗ್ಯುಲರ್ ಆಗಿ 1 ಗಂಟೆ ವಾಕಿಂಗ್ ಮಾಡೋದು ಅಥವಾ ರೆಗ್ಯುಲರ್ ಆಗಿ 1 ಗಂಟೆ
ಸ್ವಿಮ್ಮಿಂಗ್ ಮಾಡೋದು, ಸೈಕ್ಲಿಂಗ್ ಮಾಡೋದು, ಇದು ಒಂದು ರೀತಿಯಲ್ಲಿ ನಿಮ್ಮ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಸಿನ ದುಗುಡಗಳನ್ನ ಕಡಿಮೆ ಮಾಡುತ್ತೆ. ಅದೇ ರೀತಿ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಅಂತಾರೆ, ಅದೇ ರೀತಿ ಕೌನ್ಸಿಲಿಂಗ್ ಅಂತಾರೆ. ನಿಮ್ಮ ಸಮಸ್ಯೆಗಳನ್ನ ಇನ್ನೊಬ್ಬರೊಟ್ಟಿಗೆ ಹಂಚಿಕೊಂಡಾಗ, ಅಂದ್ರೆ ಎ ಪ್ರಾಬ್ಲಮ್ ಶೇರ್ಡ್ ಇಸ್ ಪ್ರಾಬ್ಲಮ್ ಹಾಫ್ಡ್, ಎ ಪ್ರಾಬ್ಲಮ್ ಕೆಪ್ಟ್ ಇನ್ ಮೈಂಡ್ ಇಸ್ ಪ್ರಾಬ್ಲಮ್ ಡಬಲ್ಡ್ ಅಂತಾರೆ. ಮನಸ್ಸಿನಲ್ಲಿ ನೀವು ಸಮಸ್ಯೆಗಳನ್ನ ಇಟ್ಟುಕೊಂಡು ಅದನ್ನ ಕೊರಗುವುದಕ್ಕಿಂತ ಇನ್ನೊಬ್ಬರೊಂದಿಗೆ ಮಾತಾಡಿದಾಗ ಈ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಸೊ ರೆಗ್ಯುಲರ್ ಎಕ್ಸಸೈಸು, ಕೌನ್ಸಲಿಂಗು, ಆಪ್ತ ಸಲಹೆ ಅಂತ ಹೇಳ್ತಾರೆ ಇದಕ್ಕೆ. ಹಾಗೆಯೇ ರೆಗ್ಯುಲರ್ ಆಗಿ ಕೆಲವು ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ಗಳು, ಕೆಲವು ಬಗೆಯ ಪ್ರಾಣಾಯಾಮಗಳು, ಇವುಗಳನ್ನ ಕಲಿತು ಅದನ್ನು ವ್ಯವಸ್ಥಿತವಾಗಿ ನೀವು ನಿರ್ವಹಿಸಿದ್ರೆ ಸ್ವಲ್ಪ ಮಟ್ಟಿಗೆ ಮಾನಸಿಕ ಕಾಯಿಲೆ ಕಡಿಮೆ ಆಗುತ್ತೆ. ಆದರೆ ಮದ್ಯಪಾನ ನಿಮ್ಮ ಕಾಯಿಲೆಗೆ ಮದ್ದು ಅಲ್ಲ. ಯಾವುದೇ ಮಾನಸಿಕ ಕಾಯಿಲೆ ಆಗಲಿ, ಮಾನಸಿಕ ಕಾಯಿಲೆ ಇರುವಾಗ ನಿಮಗೆ ಆತ್ಮಹತ್ಯೆ ಯೋಚನೆ ಬರುತ್ತೆ, ಮನಸ್ಸಿಗೆ ಧೈರ್ಯ ಕಡಿಮೆ ಆಗಿದೆ, ದುಃಖ ಅನಿಸ್ತಾ ಇದೆ, ಮೊದಲಿನಷ್ಟು ಕೆಲಸಕ್ಕೆ ಹೋಗ್ಲಿಕ್ಕೆ ಆಸಕ್ತಿ ತೋರ್ತಾ ಇಲ್ಲ, ಲೈಂಗಿಕ ಆಸಕ್ತಿ ಕಡಿಮೆ ಆಗಿದೆ, ನಿಮ್ಮ ಹೆಂಡತಿ ಮಕ್ಕಳೊಟ್ಟಿಗೆ ಮಾತಾಡ್ಲಿಕ್ಕೆ ಚೆನ್ನಾಗಿ ಆಗ್ತಾ ಇಲ್ಲ, ನಿಮ್ಮ ಮನೆಯವರೊಂದಿಗೆ ಬೆರೀಲಿಕ್ಕೆ ಆಗ್ತಾ ಇಲ್ಲ, ಅಂತ ಸಂದರ್ಭದಲ್ಲಿ ನೀವು ಮನೋವೈದ್ಯರನ್ನ ಸಂಪರ್ಕಿಸಬೇಕು ಹೊರತು ಈ ಮದ್ಯಪಾನ ಮಿತವಾಗಿ ಸೇವನೆ ಮಾಡ್ತೇನೆ ಅದರಿಂದ ನನ್ನ ಸಮಸ್ಯೆಗಳು ಕಮ್ಮಿ ಆಗುತ್ತೆ, ಖಿನ್ನತೆಗೆ ಒಳಗಾದ ವ್ಯಕ್ತಿ ಸ್ವಲ್ಪ ಮದ್ಯಪಾನವನ್ನು ಮಾಡಿದರೆ ಬದುಕಿನಲ್ಲಿ ಹೊಸ ಚೈತನ್ಯ ಪಡೆಯುತ್ತಾನೆ, ಇವೆಲ್ಲ ತಪ್ಪು ನಂಬಿಕೆಗಳು. ಇದನ್ನ ದಯವಿಟ್ಟು ನಂಬಬೇಡಿ. ನೀವು ಮಾಡಬೇಕಾಗಿರೋದು ಏನಂದ್ರೆ, ಮಾನಸಿಕ ಸಮಸ್ಯೆಗಳಿದ್ರೆ ನಿಮ್ಮ ಊರಿನ ಮನೋವೈದ್ಯರುಗಳು ಅವರಲ್ಲಿ ಹೋಗಿ ಕಾಣಬೇಕು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಹಲವು ಸಂದರ್ಭಗಳಲ್ಲಿ ಸಮಾಜದಲ್ಲಿ ಈ ಮೌಢ್ಯತೆ ಎಷ್ಟರ ಮಟ್ಟಿಗಿದೆ ಅಂದ್ರೆ, ಇವನ್ ನಾನು ಆಗ್ಲೇ ಹೇಳಿದ ಹಾಗೆ ದೊಡ್ಡ ದೊಡ್ಡ ವೈದ್ಯರುಗಳಿಗೂ ಕೂಡ ಈ ಮಾನಸಿಕ ಸಮಸ್ಯೆಗಳು ಅಂದ್ರೆ ಏನು, ಅದಕ್ಕೆ ಚಿಕಿತ್ಸೆ ಏನು ಅನ್ನೋದು ಗೊತ್ತಿಲ್ಲ. ಬಹಳಷ್ಟು ಜನರ ತಲೆಯಲ್ಲಿ ಏನಂದ್ರೆ, ಮಾನಸಿಕ ವೈದ್ಯರ ಹತ್ರ ಹೋದ್ರೆ ಅವರು ನಿದ್ರೆ ಮಾತ್ರೆಗಳನ್ನು ಕೊಡ್ತಾರೆ, ಅಭ್ಯಾಸ ಆಗುವಂತ ಮಾತ್ರೆಗಳನ್ನು ಕೊಡ್ತಾರೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ, ಮಾನಸಿಕ ಕಾಯಿಲೆ ಚಿಕಿತ್ಸೆಗೆ ಎಲ್ಲಾ ಇದು ಏನು ಮಾತ್ರೆಗಳು ಅಭ್ಯಾಸ ಆಗುವಂತದ್ದಲ್ಲ, ಎಲ್ಲಾ ಮಾತ್ರೆಗಳು ನಿದ್ರೆಯ ಮಾತ್ರೆಗಳಲ್ಲ ಅನ್ನೋದನ್ನ ಜನಸಾಮಾನ್ಯರು ತಿಳ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸೊ ಇದರ ನೆಕ್ಸ್ಟ್ ಬರುವಂತದ್ದು ಬಹಳ ಜನರ ತಲೆಯಲ್ಲಿದೆ, ಮದ್ಯಪಾನದ ಚಿಕಿತ್ಸೆಯನ್ನ ತಗೊಂಡು ನಾವು ಒಮ್ಮೆಲೆ ಏನಾದ್ರೂ ಬಿಟ್ರೆ ನಮಗೆ ಹೊಡಿಬಹುದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಬಾಳಿಗ ಆಸ್ಪತ್ರೆಯಿಂದ ಸುಮಾರು ಇಷ್ಟರವರೆಗೆ ನನ್ನ ಪ್ರಕಾರ ಸರಾಸರಿ ಪ್ರತಿ ಒಂದು ವರ್ಷದಲ್ಲಿ ಸುಮಾರು 1,000ದಷ್ಟು ಇದು ಏನು ಮದ್ಯ ವ್ಯಸನದ ವಿಮುಕ್ತಿ ಚಿಕಿತ್ಸೆಗೆ ಬರುವ ರೋಗಿಗಳನ್ನ ನೋಡ್ತೇನೆ. ಇದನ್ನು 25 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ. 33 ಕ್ಯಾಂಪ್ಗಳನ್ನ ನಾವು ನಮ್ಮ ಆಸ್ಪತ್ರೆಯಿಂದ ಮಾಡಿದ್ದೇವೆ. ಅದು ಅಲ್ಲದೆ 8 ಕ್ಯಾಂಪ್ಗಳನ್ನ ನಮ್ಮ ಸಮುದಾಯದಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ನಾವು ನೋಡಿರುವ ಹಾಗೆ ಯಾವುದೇ ವ್ಯಕ್ತಿಯು ಕೂಡ ಮದ್ಯಪಾನವನ್ನ ಸಡನ್ ಆಗಿ ಬಿಟ್ಟಾಗ ಅವನು ಸತ್ತೋದನ್ನ ನಾವು ನೋಡಿಲ್ಲ. ಆದ್ರೆ ಅವನು ಸಡನ್ ಆಗಿ ಬಿಟ್ಟಾಗ ವೈದ್ಯಕೀಯ ಚಿಕಿತ್ಸೆಯ ಮೂಲಕ ಅದನ್ನ ಬಿಡುವಂತೆ ನಾವು ಮಾಡ್ತೇವೆ. ವೈದ್ಯಕೀಯ ಚಿಕಿತ್ಸೆ ನಾನು ಅಂತಲ್ಲ, ಯಾವುದೇ ಕ್ವಾಲಿಫೈಡ್ ಸೈಕ್ಯಾಟ್ರಿಸ್ಟ್. ಈಗ ಇನ್ನೊಂದು ನಮ್ಮ ಇದರಲ್ಲಿ ನಾನು ನೋಡ್ತಾ ಇರುವುದೇನೆಂದ್ರೆ, ಮಾನಸಿಕ ಆರೋಗ್ಯ ಚಿಕಿತ್ಸಕರು ಇಲ್ಲದೆಯೇ ಕೆಲವು ಡಿಅಡಿಕ್ಷನ್ ಸೆಂಟರ್ಗಳನ್ನ ನಡೆಸ್ತಾರೆ. ಅಲ್ಲಿ ಒಮ್ಮೆಲೆ ಬಿಟ್ಟಾಗ ಏನಾದರೂ ಸಮಸ್ಯೆಗಳಾಗಿರ್ಬೋದು, ಆತ್ಮಹತ್ಯೆಗಳಾಗಿರ್ಬೋದು, ಅಥವಾ ಫಿಟ್ಸ್ ಬಂದು ಸತ್ತು ಹೋಗಿರ್ಬೋದು, ಅಥವಾ ಫಿಟ್ಸ್ ಬಂದು ಸಮಸ್ಯೆ ಆಗಿರ್ಬೋದು. ಆದ್ರೆ ಮದ್ಯಪಾನದ ಚಿಕಿತ್ಸೆಯಲ್ಲಿ ಆಸಕ್ತಿ ಇರುವ ಮನೋವೈದ್ಯರು ಯಾವಾಗಲೂ ಇದಕ್ಕೆ ಉತ್ತಮ ಚಿಕಿತ್ಸೆಯನ್ನು ಕೊಡ್ತಾರೆ. ನಾನು ನಮ್ಮ ಆಸ್ಪತ್ರೆ ಮಾತ್ರ ಹೇಳ್ತಾ ಇರೋದಲ್ಲ, ನೀವು ನಮ್ಮ ಇಲ್ಲಿ ಉಡುಪಿ, ಮಂಗಳೂರು ಸುತ್ತಮುತ್ತ ಪ್ರಮುಖ ಆಸ್ಪತ್ರೆಗಳು, ಉದಾಹರಣೆಗೆ KS ಹೆಗಡೆ ಆಸ್ಪತ್ರೆ ಮತ್ತು ಫಾದರ್ ಮುಲ್ಲರ್ಸ್ ಆಸ್ಪತ್ರೆ, ಇಲ್ಲಿ ವಿಶೇಷವಾಗಿ ಮದ್ಯವ್ಯಸನ ವಿಮುಕ್ತಿ ಚಿಕಿತ್ಸಾ ಘಟಕ ಇದೆ. ಹಾಗೆಯೇ ಲಿಂಕ್ ಟ್ರಾಡಾ ಅನ್ನುವಲ್ಲಿ ಮನೋವೈದ್ಯರು ಬಂದು ಅಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸೆ ಮತ್ತು ಮದ್ಯಪಾನವನ್ನ ನಿಲ್ಲಿಸಲಿಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ. ಹಾಗೆಯೇ KMC ಮಣಿಪಾಲದಲ್ಲಿ ಮದ್ಯವ್ಯಸನ ವಿಮುಕ್ತಿ ಚಿಕಿತ್ಸಾ ಕೇಂದ್ರವಿದೆ. ಜಿಲ್ಲಾ ಆಸ್ಪತ್ರೆ ಉಡುಪಿಯಲ್ಲಿ ಮದ್ಯವ್ಯಸನ ವಿಮುಕ್ತಿ ಚಿಕಿತ್ಸಾ ಕೇಂದ್ರ ಇದೆ. ಹಾಗೆಯೇ AV ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ಮದ್ಯವ್ಯಸನ ವಿಮುಕ್ತಿ ಚಿಕಿತ್ಸೆಗಾಗಿ ನವಜೀವನ ಆಪ್ತ ಸಲಹಾ ಕೇಂದ್ರ ಇದೆ. ಹಾಗೆಯೇ ಪರಿವರ್ತನಾ ಅಂತ ಹೇಳಿ ಕೋಟಾದಲ್ಲಿ ಡಾಕ್ಟರ್ ಪ್ರಕಾಶ್ ತೋಳಾರ್ ಅವರ ನೇತೃತ್ವದಲ್ಲಿ ಮದ್ಯವ್ಯಸನ ವಿಮುಕ್ತಿ ಚಿಕಿತ್ಸಾ ಘಟಕ ಇದೆ. ಹಾಗೆಯೇ ಕುಂದಾಪುರದಲ್ಲಿ ಡಾಕ್ಟರ್ KS ಕಾರಂತ್, ಡಾಕ್ಟರ್ ನಿತಿನ್, ಡಾಕ್ಟರ್ ಸುಖದಾ, ಡಾಕ್ಟರ್ ಮಹಿಮಾ ಆಚಾರ್ಯ, NR ಆಚಾರ್ಯ ಆಸ್ಪತ್ರೆಯಲ್ಲಿ ಇವರುಗಳು ಕೂಡ ಮದ್ಯವ್ಯಸನ ವಿಮುಕ್ತಿ ಚಿಕಿತ್ಸೆಗೆ ನಿಮಗೆ ಸಲಹೆಗಳನ್ನ ನೀಡ್ತಾರೆ.
ಆದ್ರಿಂದ ಇಲ್ಲಿ ನೀವು ಮಾನಸಿಕ ಕಾಯಿಲೆಯ ಚಿಕಿತ್ಸೆಯನ್ನ ಸರಿಯಾಗಿ ಪಡೆದುಕೊಂಡಲ್ಲಿ ಈ ಮದ್ಯಪಾನವನ್ನ ಬಿಡುವಾಗ ಯಾವುದೇ ತೊಂದರೆಗಳಾಗುವುದಿಲ್ಲ. ಮದ್ಯಪಾನವನ್ನು ಒಮ್ಮೆಲೆ ಬಿಟ್ರೆ ಸತ್ತು ಹೋಗ್ತಾರೆ ಅನ್ನೋದು ಒಂದು ತಪ್ಪು ನಂಬಿಕೆ. ಸೊ ಇದನ್ನ ಜನಸಾಮಾನ್ಯರು ತಿಳ್ಕೊಳ್ಬೇಕು. ನೆಕ್ಸ್ಟ್ ಬರುವಂಥದ್ದು, ನಾನು ಆಗ್ಲೇ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ, ಕೆಲವು ಸೇಫ್ ಮದ್ಯ ಇದೆ ಅಂತ. ಸೇಫ್ ಮದ್ಯಪಾನ ನಾನು ನಿಮ್ಗೆ ಒಂದು ಹೇಳ್ತೇನೆ, ಸೇಫ್ ಇದು ಎಲ್ಲದರಲ್ಲೂ ನಾನು ನೋಡಿದ್ದೇನೆ. ಸೇಫ್ ಸಿಗರೇಟ್ ಇದೆ, ವೇಪ್ ಸೇಫ್ ಅಂತ ಹೇಳ್ತಾ ಇದ್ರು. ಅದಾದ್ಮೇಲೆ ಸಿಗರೇಟ್ ಸೇಫ್ ಅಂತ ಹೇಳ್ತಾ ಇದ್ರು. ಈಗ ಎಲ್ಲರಿಗೂ ಗೊತ್ತಾಗಿದೆ, ಅದು ಕೂಡ ಅಭ್ಯಾಸ ಆಗುತ್ತೆ. ಹಾಗೆ ಆಲ್ಕೋಹಾಲ್ನಲ್ಲಿ ಈಥೈಲ್ ಆಲ್ಕೋಹಾಲ್ ಅಂತ ಹೇಳ್ತೇವೆ. ಈಥೈಲ್ ಆಲ್ಕೋಹಾಲ್ ಅನ್ನೋದು ಎಲ್ಲ ಆಲ್ಕೋಹಾಲ್ ಪಾನೀಯಗಳಲ್ಲೂ ಇರುತ್ತೆ. ಮೀಥೈಲ್ ಆಲ್ಕೋಹಾಲ್ ಅಂತ ಇನ್ನೊಂದು ಇರುತ್ತೆ, ಅದು ಕಳ್ಳ ಬಟ್ಟೆಯಲ್ಲಿ ಬರುವಂಥದ್ದು. ಅದನ್ನು ಕುಡಿದ್ರೆ ಜೀವಕ್ಕೆ ಅಪಾಯ, ಅದನ್ನು ಕುಡಿದ್ರೆ ಕಣ್ಣು ಹೋಗುವ ಚಾನ್ಸಸ್ ಇದೆ. ಇದನ್ನೆಲ್ಲ ನೀವು ಪೇಪರಲ್ಲಿ ಓದಿದ್ದೀರಿ. ಆದ್ರೆ ಯಾವುದೇ ಮದ್ಯಪಾನ ಆಗ್ಲಿ, ವೈನ್ ಆಗ್ಲಿ, ಜಿನ್ ಆಗ್ಲಿ, ಕಲ್ಲು ಆಗ್ಲಿ, ಸೇಂದಿ ಆಗ್ಲಿ, ಇದರಲ್ಲಿ ಏನು ಸೇಫ್ ಮದ್ಯಪಾನ ಅನ್ನೋದು ಯಾವುದೂ ಇಲ್ಲ. ದಯವಿಟ್ಟು ಇದನ್ನ ಯಾರು ಕೂಡ ನಂಬಬೇಡಿ. ನೆಕ್ಸ್ಟ್ ಬರುವಂಥದ್ದು, ಗಂಡು ಮಕ್ಕಳು ಕುಡಿಬೋದು, ಹೆಣ್ಣು ಮಕ್ಕಳು ಕುಡಿಬಾರ್ದು. ಹೆಣ್ಣು ಮಕ್ಕಳು ಕುಡಿತಾರೆ. ಇಲ್ಲಿ ನಾನು ಭೇದ ಭಾವ ಮಾಡುವುದೇ ತಪ್ಪು. ಗಂಡಾಗಲಿ ಹೆಣ್ಣಾಗಲಿ ಇವರು ಇಬ್ರು ಕೂಡ ಕುಡಿದ್ರೆ ಆರೋಗ್ಯಕ್ಕೆ ಸಮಸ್ಯೆಗಳು ಬರುತ್ತೆ. ಹೆಣ್ಣು ಮಕ್ಕಳು ಕುಡಿದ್ರೆ ಬಹಳ ಬೇಗ ಸಮಸ್ಯೆಗಳು ಬರುತ್ತೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಒಂದು ಪರಿಪಾಠ ಏನಂದ್ರೆ, ಅಯ್ಯೋ ಹೆಣ್ಣು ಮಕ್ಕಳು ಕುಡಿತಾರೆ ಅಂತ. ನನ್ನ ಪ್ರಕಾರ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ಬೆಳಗಿಂದ ರಾತ್ರಿವರೆಗೆ ಕುಡಿಯುವುದು, ಕುಡಿದು ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುವುದು, ಕುಡಿದು ಅವರ ಜವಾಬ್ದಾರಿಗಳನ್ನ ಮರೆತು ಕುಡಿಯುವುದು, ಇಂಥವುದಿದ್ರೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡಬೇಕು. ವಿನಃ ಅವರು ಗಂಡಸರು ಕುಡಿತಾರೆ, ಗಂಡಸರು ಕುಡಿಬಹುದು, ಹೆಂಗಸರು ಕುಡಿಬಾರ್ದು, ಹೆಂಗಸರು ಕುಡಿದ್ರೆ ಅದು ನಮ್ಮ ಸಂಸ್ಕೃತಿಯ ವಿರೋಧವಾದದ್ದು, ಇದನ್ನೆಲ್ಲ ಪೊಳ್ಳು ಮಾತುಗಳನ್ನ ಆಡುವುದಕ್ಕಿಂತ ನಾವು ಏನ್ ತಿಳ್ಕೊಳ್ಬೇಕಂದ್ರೆ, ಗಂಡಸಾಗ್ಲಿ ಹೆಂಗಸಾಗ್ಲಿ ಅವರ ಆರೋಗ್ಯಕ್ಕೆ ತೊಂದರೆ ಆಗ್ತಿದೆ, ಅವರ ಕೆಲಸಕ್ಕೆ ತೊಂದರೆ ಆಗ್ತಿದೆ, ಅವರ ಸಾಮಾಜಿಕ ಜವಾಬ್ದಾರಿಗಳಿಗೆ ತೊಂದರೆ ಆಗ್ತಿದೆ, ಅವರ ಮಕ್ಕಳು ನೋಡ್ಕೊಳ್ಳುವುದಕ್ಕೆ ತೊಂದರೆ ಆಗ್ತಿದೆ ಅಂತ ಆದ್ರೆ ಅವರು ಕುಡಿಬೇಕು. ಅದರಲ್ಲೂ ಹೆಣ್ಣು ಮಕ್ಕಳು ಕುಡಿದಾಗ ರಿಸರ್ಚ್ ಏನ್ ಹೇಳ್ತಾ ಇದೆ ಅಂದ್ರೆ, ಅದರಿಂದಾಗಿ ಅವರ ಆರೋಗ್ಯದ ತೊಂದರೆಗಳು ಬಹಳ ಬೇಗ ಬರ್ತದೆ. ಇದನ್ನ ನಾವು ಟೆಲಿಸ್ಕೋಪಿಂಗ್ ಅಂತ. ಟೆಲಿಸ್ಕೋಪ್ ಅಂದ್ರೆ ನಿಮ್ಗೆ ಗೊತ್ತು, ದೂರದ ವಸ್ತು ಹತ್ತಿರ ಕಾಣುತ್ತೆ. ಹಾಗೆ ಮದ್ಯಪಾನ ಹೆಣ್ಣು ಮಕ್ಕಳು ಮಾಡಿದಾಗ ದೂರದ ಕಾಯಿಲೆಗಳು ಬೇಗ ಬರುತ್ತೆ ಅವರಿಗೆ. ಅಂದ್ರೆ ಗಂಡಸು 10 ವರ್ಷ ಕುಡಿದು ಅವನಿಗೆ ಸಿರೋಸಿಸ್ ಬಂದ್ರೆ ಹೆಂಗಸಿಗೆ 1 ವರ್ಷದ ಒಳಗೆ ಸಿರೋಸಿಸ್ ಬರುತ್ತೆ. ಹೆಂಗಸು ಗರ್ಭಧಾರಣೆಯ ಸಂದರ್ಭದಲ್ಲಿ ಏನಾದರೂ ಕುಡಿತವನ್ನ ಮಾಡಿದ್ರೆ ಅವಳಿಗೆ ಹುಟ್ಟುವ ಮಗು ಅದು ವಿಕಲಾಂಗ ಮಗು ಆಗ್ಬೋದು, ಸೀಳು ತುಟಿ ಇದ್ದ ಮಗು ಆಗ್ಬೋದು, ಮೆದುಳಿನ ಬೆಳವಣಿಗೆ ಕುಂಠಿತವಾಗಿ ಆ ಮಗುವಿನಲ್ಲಿ ಈ ಬುದ್ಧಿಶಕ್ತಿಯ ಕೊರತೆ ಬರ್ಬೋದು. ಇದರಿಂದಾಗಿ ಮಗುವಿಗೆ ಭೌತಿಕ ಅಂಗವೈಕಲ್ಯ ಅಂತ ನಾವು ಕರಿತೇವೆ, ಇಂಟೆಲೆಕ್ಚುವಲ್ ಡಿಸೆಬಿಲಿಟಿ ಅಂತ, ಈ ಸಮಸ್ಯೆ ಬರ್ಬೋದು ಅನ್ನೋದನ್ನ ದಯವಿಟ್ಟು ತಿಳ್ಕೊಳ್ಳಿ. ಸೊ ಮದ್ಯಪಾನ ಹೆಂಗಸರು ಮಾಡಿದ್ರು ಕೆಟ್ಟದೆ, ಗಂಡಸರು ಮಾಡಿದ್ರು ಕೆಟ್ಟದೆ, ಇದನ್ನ ನಾವು ತಿಳ್ಕೊಳ್ಬೇಕು. ಸೊ ಒಟ್ಟಿನಲ್ಲಿ ನಾನು ನಿಮ್ಗೆ ಹೇಳುವುದು ಇಷ್ಟೇ, ಈ ಮದ್ಯವ್ಯಸನ ಮಾಡುವ ವ್ಯಕ್ತಿ ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನೀವು ಯಾರೇ ಆಗ್ಲಿ, ನೀವು ಯಾವುದೇ ಕಾರಣಕ್ಕೆ ಕುಡಿತಾ ಇರ್ಬೋದು, ನಿಮ್ಮ ಅಪ್ಪ ಅಮ್ಮನ ಕಿರಿಕಿರಿಯಿಂದ ಕುಡಿತಾ ಇರ್ಬೋದು, ಹೆಂಡತಿಯ ಕಿರಿಕಿರಿಯಿಂದ ಕುಡಿತಾ ಇರ್ಬೋದು, ಅಥವಾ ಕೆಲಸದಲ್ಲಿ ಸುಸ್ತಾಗತ್ತೆ ಅಂತ ಕುಡಿತಾ ಇರ್ಬೋದು. ಇದು ಯಾವುದು ಕೂಡ ಸರಿ ಹೋಗೋದಿಲ್ಲ. ಮದ್ಯವ್ಯಸನ ಮಾಡುವ ವ್ಯಕ್ತಿ ಸತ್ಯವನ್ನು ಒಪ್ಪಿಕೊಳ್ಳದೆ ಸತ್ಯದಿಂದ ದೂರ ಓಡ್ಲಿಕ್ಕಾಗಿ ಕುಡಿತಾನೆ. ಇದು ನೀವು ತಿಳ್ಕೊಳ್ಬೇಕಾದಂತಹ ಸತ್ಯ. ಮದ್ಯಪಾನ ದೇಹವನ್ನ ಸದೃಢ ಮಾಡುತ್ತೆ, ಸುಂದರ ಮಾಡುತ್ತೆ, ಮನಸ್ಸನ್ನ ಆರಾಮ ಮಾಡುತ್ತೆ. ಇದು ಯಾವುದೂ ಕೂಡ ಇದರಲ್ಲಿ ಯಾವುದೇ ನಂಬಬೇಕಾದಂತ ಯಾವುದೇ ಅಂಶಗಳಿಲ್ಲ. ಮದ್ಯಪಾನದಲ್ಲಿ ದೇಹಕ್ಕೆ ಬೇಕಾದ ಯಾವುದೇ ಪೌಷ್ಟಿಕಾಂಶಗಳಿಲ್ಲ. ಇದು ನಿಮ್ಗೆ ಇನ್ನೊಂದು ತಪ್ಪು ನಂಬಿಕೆ ಏನಂದ್ರೆ, ಮದ್ಯಪಾನದಲ್ಲಿ ಆರೋಗ್ಯಕ್ಕೆ ಒಳ್ಳೆಯ ಅಂಶಗಳಿರುತ್ತೆ, ವಿಟಮಿನ್ಗಳಿರುತ್ತೆ, ಇದೆಲ್ಲ. ಇನ್ಫ್ಯಾಕ್ಟ್ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಒಬ್ರು, ಅವರು ಈಗ ಇಲ್ಲ, ಅವರು ಬದುಕಿದ್ದಾಗ ಅವರು ಇದರಲ್ಲಿ ಏನು ಡಿಪಾರ್ಟ್ಮೆಂಟಲ್ ಸ್ಟೋರ್ ನಲ್ಲಿ ಮದ್ಯಪಾನವನ್ನ ಮಾರುವ ಒಂದು ಷಡ್ಯಂತ್ರವನ್ನ ಮಾಡಿದ್ರು. ಏನಂದ್ರೆ ಫೋರ್ಟಿಫೈಡ್ ಬಿಯರ್ ಅಂತ, ಬಿಯರ್ಗೆ ವಿಟಮಿನ್ಸ್ ಗಳನ್ನ ಹಾಕಿ ಜನಸಾಮಾನ್ಯರು ಅದನ್ನು ಹೆಚ್ಚು ಹೆಚ್ಚು ಕುಡಿಯುವ ಹಾಗೆ ಆಗ್ಲಿ ಅಂತ. ಅಫ್ಕೋರ್ಸ್ ಅದ್ರ ಬಗ್ಗೆ ಸಾಕಷ್ಟು ವಿವಾದಗಳು ಎದ್ದ ಮೇಲೆ ಅವರು ಅದನ್ನ ಬಿಟ್ರು. ಆದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ವಿಟಮಿನ್ಸ್ ಇದ್ದಿದ್ರೆ ವಿಟಮಿನ್ ಹಾಕಿ ಯಾಕೆ ಬಿಯರ್ ಕೊಡ್ತಾರೆ ನಿಮ್ಗೆ? ಸೊ ಮದ್ಯಪಾನದಲ್ಲಿ ಯಾವುದೇ ವಿಟಮಿನ್ಗಳು ಇಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ನೆಕ್ಸ್ಟ್ ಬರುವಂತದ್ದು, ಮದ್ಯಪಾನ ನಮ್ಮ ಆಲೋಚನೆಗಳನ್ನು ಉತ್ತಮಗೊಳಿಸುತ್ತೆ ಅಂತ. ಆಲೋಚನೆಗಳನ್ನ ಉತ್ತಮಗೊಳಿಸುವುದಿಲ್ಲ.
ಮದ್ಯಪಾನದಿಂದಾಗಿ ಆಲೋಚನೆಗಳು ಮಾಡ್ಲಿಕ್ಕೆ ಆಗುದಿಲ್ಲ, ತಪ್ಪು ನಿರ್ಧಾರಗಳು ತೆಗೆದುಕೊಳ್ಳುವಂತೆ ಆಗುತ್ತೆ. ಇದನ್ನ ನೀವು ತಿಳ್ಕೊಳ್ಬೇಕು. ಒಟ್ಟಿನಲ್ಲಿ ಈ ಮದ್ಯಪಾನ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯನ್ನ ಹಾಳು ಮಾಡುವುದಲ್ಲ, ಅವನ ಸಂಸಾರವನ್ನೇ ಹಾಳು ಮಾಡುತ್ತೆ. ಇಡೀ ಸಂಸಾರವೇ ಒಂದು ರೀತಿಯಲ್ಲಿ ರೋಗಗ್ರಸ್ತ ಆಗಿಬಿಡುತ್ತೆ. ಎಷ್ಟೋ ಮದ್ಯ ವ್ಯಸನಿಗಳು ಅವರು ಕುಡಿದು ಅವರ ಹೆಂಡತಿ ಮೇಲೆ ಸಂಶಯ ಮಾಡುವುದು, ಮಕ್ಕಳಿಗೆ ಹೊಡೆಯುವುದು, ಇಂಥದೆಲ್ಲ ಆಗಿ ಬಹಳಷ್ಟು ಜನರಿಗೆ ಅವ್ರಿಗೆ ಇದು ಒಂದು ಸಮಸ್ಯೆ ಅನ್ನೋದೇ ಗೊತ್ತಾಗುವುದಿಲ್ಲ. ಬಹಳಷ್ಟು ಜನ ಮದ್ಯಪಾನ ಕಾಯಿಲೆ ಅಂತ ಗೊತ್ತಾಗದೆ ಇದನ್ನು ಬಿಡ್ಲಿಕ್ಕೆ ಅವೈಜ್ಞಾನಿಕ ದಾರಿಗಳನ್ನ ಉಳಿಸಿಕೊಳ್ಳಿಕ್ಕೆ ಹೋಗ್ತಾರೆ. ಆದ್ರೆ ಅದರಿಂದಾಗಿ ಅವರು ಹಲವು ಸಮಸ್ಯೆಗಳನ್ನ ಅನುಭವಿಸ್ತಾರೆ. ಮನೆಯವರು ಕೂಡ ಅಷ್ಟೇ, ಕೆಲವೊಮ್ಮೆ ಕೆಲವು ಹೋಟೆಲ್ಗಳಲ್ಲಿ ಕೂತ್ಕೊಂಡು ನಾವು ಮದ್ಯಪಾನವನ್ನು ಬಿಡಿಸ್ತೇವೆ, ಒಂದು ಪುಡಿ ಕೊಡ್ತೇವೆ ಅಂತ ಅದನ್ನ ನಾವು ತಂದು ಸ್ಟಡಿ ಮಾಡಿದ್ದೇವೆ. ಆ ಪುಡಿ ಏನು ಅಲ್ಲ, ಡೈಸಲ್ಫಿರಾಮ್ ಮಾತ್ರೆ. ಆ ಮಾತ್ರೆಯ ಬೆಲೆ 5 ರಿಂದ 10 ರೂಪಾಯಿ ಒಳಗೆ ಇರುತ್ತೆ. ಆದ್ರೆ ಇವರು ಅದನ್ನ 1 ತಿಂಗಳ ಮಾತ್ರೆ 2,500 ರೂಪಾಯಿ ಈ ರೀತಿ ಎಲ್ಲ ಮಾರಿ ನಿಮ್ಮನ್ನ ಮಂಗ ಮಾಡ್ತಾರೆ. ಬಹಳಷ್ಟು ಜನ ಈ ಪುಡಿಗಳನ್ನ ತಗೊಂಡು ಕುಡಿದು ಹಾರ್ಟ್ ಅಟ್ಯಾಕ್ ಆದವರು, ಕುಡಿದು ಸತ್ತು ಹೋದವರು ಕೂಡ ನಾನು ತಿಳ್ಕೊಂಡಿದ್ದೇನೆ. ಈ ಡೈಸಲ್ಫಿರಾಮ್ ಅನ್ನುವಂತ ಮಾತ್ರೆಯನ್ನ ಪೇಷಂಟಿನ ಪರ್ಮಿಷನ್ ಇಲ್ಲದೆ ಯಾರಿಗೂ ಕೊಡ್ಲಿಕ್ಕೆ ಆಗಲ್ಲ. ಇದನ್ನು ನೀವು ದಯವಿಟ್ಟು ನೆನ್ಪಿಟ್ಕೊಳ್ಬೇಕು. ಸೊ ದಯವಿಟ್ಟು ಅವೈಜ್ಞಾನಿಕ ಚಿಕಿತ್ಸೆಗಳಿಗೆ ನೀವು ಏನು ಮಾರು ಹೋಗಿ ಅಲ್ಲಿ ಹೋಗಿ ಯಾವ ಅದನ್ನು ಬಿಡ್ಲಿಕ್ಕೆ ಪ್ರಯತ್ನ ಮಾಡುವುದಲ್ಲ. ಕುಡಿತವನ್ನು ಬಿಡ್ಲಿಕ್ಕೆ ಒಂದು ಅವರಿಗೆ ಅವರ ಕುಡಿತದ ಆಸೆ ಕಡಿಮೆ ಮಾಡಲಿಕ್ಕೆ ಕೆಲವಾರು ಆಪ್ತ ಸಮಾಲೋಚನೆಯನ್ನ ಮಾಡಬೇಕಾಗುತ್ತೆ. ಕುಡಿತವನ್ನ ಬಿಟ್ಟವರ ಒಂದು ಸ್ವಸಹಾಯ ಗುಂಪನ್ನ ಅವರು ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿದ್ರೆ ಬೇರೆಯವರು ಹೇಗೆ ಕುಡಿತವನ್ನು ಬಿಟ್ಟರು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆ ಅನಾಮಿಕ ಅಮಲಿಗಳ ಸಭೆ, ನಾನು ಇನ್ಫ್ಯಾಕ್ಟ್ ಧನ್ಯವಾದ ಹೇಳುವಾಗ ಅನಾಮಿಕ ಅಮಲಿಗಳಿಗೆ ಹೇಳಲೇಬೇಕು. ಅಲ್ಲಿ ನಾನು ಬಾಲು ಅವರಿಗೆ ಹೇಳಿದೆ, ಬಟ್ ಈ ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನುವಂತ ಸಂಸ್ಥೆ ಏನಿದೆ ಕುಡಿತ ಬಿಡುವುದಕ್ಕೆ ಸಾಕಷ್ಟು ಕೆಲಸ ಮಾಡಿದೆ. ಸೊ ಅದಕ್ಕೆ ಕೂಡ ನಾನು ಚಿರಋಣಿಯಾಗಿದ್ದೇನೆ. ನನಗೆ ಏನು ಇದರ ಬಗ್ಗೆ ಆಲ್ಕೋಹಾಲಿಕ್ ಅನಾನಿಮಸ್ ಬಗ್ಗೆ ಜ್ಞಾನವನ್ನು ಕೊಟ್ಟವರು ಮೊದಲನೇದಾಗಿ ವಾಲ್ಟರ್ ಅಂತ ಇದ್ರು, ಅವರು ಈಗ ಇಲ್ಲ, ಅವರನ್ನ ನೆನೆಸ್ತಾನೆ. ಅದೇ ರೀತಿ ಮಾರ್ಕ್ ಅಂತ ಈಗಲೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಜನಾರ್ದನ್ ನಾಯಕ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜನಾರ್ದನ್ ನಾಯಕ್ ಅವರು ಈ ಒಂದು ಮೆಸೇಜ್ ಅನ್ನ ನಮ್ಮ ಆಸ್ಪತ್ರೆಯಲ್ಲಿ ತಂದು, ಇವತ್ತು ನಮ್ಮ ಆಸ್ಪತ್ರೆಯಲ್ಲೇ ಪ್ರತಿ ಶನಿವಾರ ಎ ಮೀಟಿಂಗ್ ನಡೀತದೆ, ಪ್ರತಿ ಆದಿತ್ಯವಾರ ಕ್ರಿಶ್ಚಿಯನ್ ಹೈಸ್ಕೂಲ್ ನಲ್ಲಿ ಎ ಮೀಟಿಂಗ್ ನಡೀತದೆ, ಪ್ರತಿ ಗುರುವಾರ ಗೊರಟ್ಟಿ ಆಸ್ಪತ್ರೆಯಲ್ಲಿ ಎ ಮೀಟಿಂಗ್ ನಡೀತದೆ, ಹಾಗೆ ಪ್ರತಿ ಶುಕ್ರವಾರ ಅಂಬಲ್ಪಾಡಿ ದೇವಸ್ಥಾನದಲ್ಲಿ ಒಂದು ಎ ಮೀಟಿಂಗ್ ನಡೀತದೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಅನಾಮಿಕ ಅಮಲಿಗಳ ಮೀಟಿಂಗ್ ನಡೀತದೆ. ಇದು ಕೂಡ ನೀವು ಅಟೆಂಡ್ ಮಾಡಿ. ಆದ್ರೆ ಅಲ್ಲೂ ಕೂಡ ಕೆಲವೊಮ್ಮೆ ಕೆಲವರು ಇದು ಮಾಡ್ತಾರೆ, ಏನಂದ್ರೆ ಅನಾಮಿಕ ಅಮಲಿಗಳು ನೀವು ಮಾತ್ರೆ ಇಲ್ಲದೆ ಕುಡಿತವನ್ನು ಬಿಡಿ. ಇಲ್ಲಿ ನಿಮ್ಗೆ ಒಂದು ಹೇಳ್ತಾನೆ, ಕುಡಿತ ಒಂದು ಕಾಯಿಲೆ ಅಂದ ಮೇಲೆ ಅದಕ್ಕೆ ವೈದ್ಯಕೀಯ ಚಿಕಿತ್ಸೆ ಅಗತ್ಯ. ಈ ವೈದ್ಯಕೀಯ ಚಿಕಿತ್ಸೆಗಳಲ್ಲೇ ಒಂದು ಭಾಗ ಈ ಅನಾಮಿಕ ಅಮಲಿಗಳು. ಸೊ ಅವರ ಸಹಾಯವನ್ನು ಪಡೆಯಿರಿ, ಆದ್ರೆ ಅದರ ಜೊತೆಗೆ ವೈದ್ಯರ ಸಹಾಯವನ್ನ, ನಮ್ಮ ಆಸ್ಪತ್ರೆ ಅಂತಲ್ಲ, ಯಾವುದೇ ವೈದ್ಯರುಗಳ ಸಹಾಯವನ್ನ ಕರೆಕ್ಟ್ ಆಗಿ ಪಡೀರಿ. ಅಂಡ್ ನೀವು ಒಂದು ತಿಳ್ಕೊಳ್ಬೇಕೇನಂದ್ರೆ, ಬಹಳಷ್ಟು ಸರಿ ಮದ್ಯಪಾನ ಏನು ಕುಡಿತದ ಕೆಲವೊಂದು ಮಾನಸಿಕ ಕಾಯಿಲೆಗಳ ಲಕ್ಷಣಗಳು ಜಾಸ್ತಿ ಆದಾಗ ಕುಡಿಯುವುದು ಕೂಡ ಜಾಸ್ತಿ ಆಗುತ್ತೆ. ಆದ್ರಿಂದ ದಯವಿಟ್ಟು ನೀವು ತಿಳ್ಕೊಳ್ಬೇಕು, ಮದ್ಯ ವ್ಯಸನದಿಂದ ವಿಮುಕ್ತರಾಗಲು ಚಿಕಿತ್ಸೆ ಅಗತ್ಯ ಇದೆ. ಚಿಕಿತ್ಸೆ ತೆಗೆದುಕೊಂಡ ಮೇಲೆ ಒಂದು ಸರಿ ಇವತ್ತು ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆದ್ರು, ಅದಾಗುದಿಲ್ಲ. 1 ವರ್ಷ 2 ವರ್ಷ, ಈಗ ನೀವು ನೋಡಿರ್ಬೋದು ಮೊನ್ನೆ ನಮ್ಮ ಕ್ಯಾಂಪ್ನಲ್ಲಿ 6 ವರ್ಷ ಬಿಟ್ಟವರು, 8 ವರ್ಷ ಬಿಟ್ಟವರು. ಆದ್ರೆ ಅವರು ಈಗಲೂ ಕೂಡ ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಚಿಕಿತ್ಸೆ ಅಂದ್ರೆ ಬಂದು ಮಾತ್ರೆ ಚಿಕಿತ್ಸೆ ಅಲ್ಲ, ಮಾತು ಚಿಕಿತ್ಸೆ ಬಂದು ನಮ್ಮಲ್ಲಿ ಮಾತಾಡಿ ಕುಡಿತದ ಅಭ್ಯಾಸದಿಂದ ಹೊರಗೆ ಬಂದ ವಿಷಯಗಳನ್ನ ಮಾತಾಡಿ ಕುಡಿತದಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರ ಜೊತೆಗೆ ಕುಟುಂಬದ ಬೆಂಬಲ ಕೂಡ ಬಹಳಷ್ಟು ಬೇಕು. ಕುಡಿತದಿಂದ ದೂರ ಇರಬೇಕಾದ್ರೆ ಮನೆಯವರು ಕೂಡ ಅವರಿಗೆ ಸ್ವಲ್ಪ ಹುರಿದುಂಬಿಸ್ಬೇಕು. ಮನೆಯವರು ಕೂಡ ಅವರನ್ನ ಅವರು ಈ ಕುಡಿತದ ಅಭ್ಯಾಸದಿಂದ ಹೊರಗೆ ಇರುವಂತೆ ಅವರಿಗೆ ಧೈರ್ಯ ಹೇಳುವುದು, ಮತ್ತು ಅವರು ಕುಡಿಯದೇ ಇದ್ದಾಗ ಸಾಯಂಕಾಲದೊತ್ತು ಏನು ಮಾಡಬೇಕು ಅನ್ನೋದನ್ನ ಸರಿಯಾಗಿ ಪ್ಲಾನ್ ಮಾಡಿಕೊಂಡು ಮಾಡುವುದು. ಇದನ್ನೆಲ್ಲ ಮಾಡಿದ್ರೆ ಕುಟುಂಬದ ಬೆಂಬಲ, ಹಾಗೆಯೇ ಎ ಬಾಂಧವ್ಯವನ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡುವಂಥದ್ದು, ಹಾಗೆಯೇ ಡಾಕ್ಟರ್ನ ಪ್ರತಿ ತಿಂಗಳು ಮೊದಲು ವಾರಕ್ಕೊಮ್ಮೆ ಕರಿತೇವೆ, 1-2 ವಾರ, ಆಮೇಲೆ 2 ವಾರಕ್ಕೊಮ್ಮೆ ಕರಿತೇವೆ, ಅದಾದ್ಮೇಲೆ ತಿಂಗಳಿಗೆ 1 ಸರಿ ಕರಿತೇವೆ. ಈ ರೀತಿಯಾಗಿ ನಾವು ಮದ್ಯವ್ಯಸನ ವಿಮುಕ್ತಿ ಚಿಕಿತ್ಸೆಯನ್ನ
ವ್ಯವಸ್ಥಿತವಾಗಿ ಮಾಡ್ತೇವೆ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ಮದ್ಯವ್ಯಸನ ಚಿಕಿತ್ಸೆಯಲ್ಲಿರುವಂತಹ ಅಪನಂಬಿಕೆಗಳ ಬಗ್ಗೆ ನಾನು ಮಾತಾಡಿದ್ದೇನೆ. ಐ ಥಿಂಕ್ ಟೈಮ್ ಆಗ್ತಾ ಇದೆ, 7:53 ಆಯಿತು. ನಾನು ಈ ಕಾರ್ಯಕ್ರಮಕ್ಕೆ ಜಾಯಿನ್ ಆಗುವುದು ಲೇಟ್ ಆಯಿತು, ಆದರೆ ಅದು ಕಾರಣ ಏನಂದ್ರೆ ನಮ್ಮ ಹೊರರೋಗಿ ವಿಭಾಗದ ಒತ್ತಡ. ಈ ಸಂದರ್ಭದಲ್ಲಿ ನನ್ನ ಬದಲು ಮಾತಾಡಿದಂತ ಶ್ರೀಮತಿ ಪದ್ಮಾ ಅವರಿಗೆ ವಂದನೆಗಳನ್ನು ತಿಳಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಕಾರಣೀಕರ್ತರಾದ ಸಚಿನ್ ಮತ್ತು ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗ, ಅದರಲ್ಲಿಯೂ ಪದ್ಮಾ, ದೀಪಾ, ನಮ್ಮ ವಿರೂಪಾಕ್ಷ, ಸೌಜನ್ಯ ಶೆಟ್ಟಿ ಮತ್ತು ಇತರ ಎಲ್ಲ ನಮ್ಮ ಸಿಬ್ಬಂದಿಗಳು, ಹಾಗೂ ಇದನ್ನ ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ ಬಾಲು ಅವರು, ಹಾಗೂ ರೆಕಾರ್ಡಿಂಗ್ ಅನ್ನ ಕೊಟ್ಟಂತಹ ಅರುಣ್ ಮತ್ತು ಶ್ವೇತಾ, ಇವರೆಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಗಳನ್ನ ತಿಳಿಸಿ, ಹಾಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಇನ್ನು 7 ನಿಮಿಷ ಟೈಮ್ ಇದೆ ಅಂತ ಅನ್ಸುತ್ತೆ, ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳಿ, ನಮ್ಮ ಆಸ್ಪತ್ರೆಯ ಇದು ಬಾಗಿಲುಗಳು ಯಾವಾಗ್ಲೂ ತೆರೆದಿದೆ. ನೀವು ಕುಡಿತದ ಅಭ್ಯಾಸದಿಂದ ಹೊರಗೆ ಇರಬೇಕು ಅಂತ ಆದ್ರೆ ನಮ್ಮ ಕ್ಯಾಂಪ್ಗಳು ಇದೆ. ಉಚಿತ ಚಿಕಿತ್ಸೆ ನಮ್ಮ ಆಸ್ಪತ್ರೆಯಿಂದ ವಾರಕ್ಕೊಮ್ಮೆ ನಮ್ಮ ಅಂಬಲ್ಪಾಡಿ ದೇವಸ್ಥಾನದಲ್ಲಿ ಇವನ್ ಮಾತ್ರೆಗಳನ್ನ ಫ್ರೀಯಾಗಿ ಕೊಡ್ತಾರೆ. ಯಾರಿಗೆ ಅಗತ್ಯ ಇದೆ ಅರ್ಹರಿಗೆ ಇದರ ಬಗ್ಗೆ ತಿಳಿಸಿ ಈ ಮದ್ಯವ್ಯಸನ ವಿಮುಕ್ತರಾಗ್ಲಿಕ್ಕೆ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್.